ಆಯ್ತು ಕನ್ನಡಿ ಮುದ್ದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯೋ ಅಲ್ವೋ? ಮದ್ವೆ ಹೆಣ್ಣು ಕೂಡ ನಿನ್ನಾಗ ಅಲಂಕಾರ ಮಾಡ್ಕೊಳಲ್ವೋ? ಏನ್ ಬಂತು ನಿನ್ಗೆ? ತಲೆ ತುಂಬಾ ಬಿಳಿ ಕೂದ್ಲು. ಇದ್ ಹೀಗೆ ಬೆಳೆದ್ರೆ ನನ್ ಮದ್ವೆ ಸ್ವರ್ಗದಲ್ಲಾಗತ್ತೆ ನೋಡು. ಇನ್ನೊಮ್ಮೆ ಮದ್ವೆ ವಿಚಾರ ಮಾತಾಡಿದ್ರೆ ಹಲ್ಲುದಿಸಿ ಬಿಡ್ತೀನಿ ನೋಡು. ಅದಕ್ಕೆ ನೀನ್ ಯಾಕೆ ಕಷ್ಟ ಪಡ್ತೀಯ? ನೋಡಿಲಿ, ಈಗಲೇ ಹಲ್ಲೆಲ್ಲ ಅಲ್ಲಾಡ್ತಾ ಇದೆ, ಅದ್ರಷ್ಟು ಕತೆ ಉದ್ರೋಗ್ಬಿಡುತ್ತೆ. ರಸ್ತೆಯಲ್ಲಿ ನನ್ ಕಂಡ್ರೆ ಹುಡುಗಿರೆಲ್ಲ ಅಂಕಲ್ ಅಂಕಲ್ ಅಂತ ಇದ್ದಾರೆ, ಆಮೇಲೆ ತಾತ ಅಂತ ಕರೀತಾರೆ. ಒಟ್ನಲ್ಲಿ ನನಗೆ ಮದುವೆ ಯೋಗ ಇಲ್ಲ. ಏನಮ್ಮ ಬೆಳಗ್ಗೆಯಿಂದ ಕನ್ನಡಿ ಮುಂದೆ ನಿಂತಿದ್ಯಾ? ಅದು ಈ ವಯಸ್ಸಿನಲ್ಲಿ. ನನ್ಗೇನಾಗಿದೆಯಾ ವಯಸ್ಸು? ನೆನ್ನೆ ತಾನೆ ಡಾಕ್ಟರ್ ನೀನ್ ನೋಡಿ ಏನ್ ಕೇಳಿದ್ರು? ನೀನ್ ತಂಗಿನಾ ಅಂತ ಕೇಳಲಿಲ್ವಾ? ನನ್ಗೇನಾಗಿದೆಯಾ ವಯಸ್ಸು? ಇಲ್ಲಮ್ಮ ತಾಯಿ, ನಿನಗೆಲ್ಲ ವಯಸ್ಸಾಗ್ತಿರೋದು. ನನ್ಗೊಂದ್ ಮದ್ವೆ ಮಾಡೋ ಯೋಚನೆನೇ ಇಲ್ಲ ನಿನ್ಗೆ. ನನ್ ಗಂಡ ನಿನ್ನ ಮಾತ್ರ ನನ್ ಪಾಲಕ್ ಬಿಟ್ಟು ಗಂಟ್ ಮಾಡ್ದೆ ಗೊಟ್ಟಕ್ಕಂದ್ಬಿಟ್ಟ. ಈಗ ನಿನ್ ಸಂಬಳ ಇದೆ, ಹೇಗ್ ಜೀವನ ನಡೆಯುತ್ತೆ? ಮಾತೆತ್ತಿದ್ರೆ ಇದೊಂದ್ ಚೆನ್ನಾಗಿ ಹೇಳ್ತೀಯ. ಸರಿ ಸರಿ, ನನ್ ಲಂಚ್ ಬಾಕ್ಸ್ ಕೊಡು. ಅಯ್ಯೋ ಮುಟ್ಟಾಳ, ಬೆಳತ್ ತಂಗಿನ ಮನೇಲಿ ಇಟ್ಕೊಂಡು ಅಣ್ಣ ಆದವನು ಮಾತನಾಡೋ ಮಾತೇನೋ ಇದು? ಅಮ್ಮ ಹೋಗ್ಬಿಟ್ ಬರ್ತೀನಿ. ಸರಿ ಸರಿ. ಅಲ್ಲಮ್ಮ, ನೀನ್ ಅಷ್ಟೊಂದು ಹೇಳ್ತೀಯಲ್ಲ, ಹಾಗಾದ್ರೆ ನಿನ್ನ ಲೆಕ್ಕದಲ್ಲಿ ತಂಗಿಯರನ್ನ ಬಿಟ್ಟು ಅಣ್ಣಂದ್ರೆ ಯಾರು ಮದ್ವೆನೇ ಮಾಡ್ಕೊಂಡಿಲ್ವಾ? ಮಕ್ಕಳನ್ನೇ ಮಾಡಿಲ್ವಾ? ಅಮ್ಮ ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ಆ ಎದುರುಗಡೆ ಯಶೋದಮ್ಮನ ಮನೆಗೆ ಮೊನ್ನೆ ಮೊಮ್ಮಗ ಬಂದಂತೆ. ಸಂತೋಷ. ಅಮ್ಮ ಅಮ್ಮ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಪಕ್ಕದ ಮನೆ ಪಂಕಜಮ್ಮನವ್ರ ಮನೇಲಿ ನೆನ್ನೆ ಮೊಮ್ಮಗಳಿಗೆ ತೊಟ್ಲು ಶಾಸ್ತ್ರ ಮಾಡಿದ್ರಂತೆ. ಇನ್ನೂ ಸಂತೋಷ. ಅಯ್ಯೋ ಕರ್ಮ. ಅಲ್ಲಮ್ಮ, ಅವ್ರಿವ್ರ ಮನೆ ಮೊಮ್ಮಕ್ಕಳು ತೊಟ್ಲು ಶಾಸ್ತ್ರ ಕೇಳೆ ಸಂತೋಷ ಸಂತೋಷ ಅಂತ ಇದ್ಯಲ್ಲ. ನಾನು ನಿನ್ನ ಸ್ವಂತ ಮಗ, ನಾನ್ ಹುಟ್ಟಿಸೋ ಮಗು ನಾನು ನಿನ್ ತೊಡೆ ಮೇಲೆ ಇಟ್ಕೊಂಡು ಆಟ ಆಡಿಸ್ಬೇಕು ಅಂತ ಆಸೆ ಇಲ್ವಾ? ಇದೆ ಕಣು, ಯಾವ ತಾಯಿ ತಾನೇ ಆಸೆ ಇರೋಲ್ಲ ಹೇಳು? 3 ಹೊತ್ತು ದೇವ್ರತ್ರ ಬೇಡ್ಕೊಳ್ಳೋದು ಅದನ್ನೇ. ಅದಕ್ಕೆ ಮೊದ್ಲು ಅವಳನ್ ಮದ್ವೆಗೆ ಒಪ್ಸು, ಆಮೇಲೆ ನಿನ್ ಮದ್ವೆ. ನೀನೇ ಒಂದ್ ದೊಡ್ಡ ಮದರ್ ಇಂಡಿಯಾ. ನಿನ್ನ ಮಾತನ್ನೇ ಅವಳು ಕೇಳಲ್ಲ, ಇನ್ ನನ್ನ ಮಾತು ಕೇಳ್ತಾಳೆ. ಅವಳು ಕೈ ಹಿಡಿಯಕ್ಕೆ ಯಾವ ನನ್ನ ಮಗ ಎಲ್ಲಿ ಕಾಯ್ತಾ ನಿಂತಿದ್ದಾನೋ? ಮನೆಗೆ ಬರೋದಿಲ್ಲ ಅಂತ ಹೇಳಿ ಬಂದಿದ್ದೀನಪ್ಪ. ಇಲ್ವಲ್ಲ, ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಈ ರೀತಿ ಗಾಡಿ ಓಡಿಸಿದ್ರೆ ಮನೆಗೆ ಸೇರೋದು ಕಷ್ಟ. ಓ ಐ ಆಮ್ ಸಾರಿ. ಅದು ನಾನು ಎಲ್ಲಿದ್ರು ನಾನು ನನ್ನೇ ಮರ್ತು ಬಿಡ್ತೀನಿ. ಕಾಲ ಹತ್ರ ಬಂದಾಗ ಎಲ್ರಿಗೂ ಹಾಗೆ ಅನ್ಸುತ್ತೆ. ಎಲ್ಲಿಗೆ ಹೊರಟೆ? ನಿನ್ನೆ ಹುಡ್ಕೊಂಡು ಹೊರಟೆ. ನನಗೆ ನಿನ್ ಮದ್ವೆದೇ ಚಿಂತೆ. ನೀನು ನಿನ್ ಚಿಂತೆ ಮಾಡು ಸಾಕು. ಲೇ ಜಗದೀಶ, ಇದೇ ನೋಡು ಬೇಡ ಅನ್ನೋದು. ಮನೆಯಲ್ಲಿ ಬೆಳೆದ ತಂಗಿಗೆ ಮದುವೆ ಆಗದೆ ಅಣ್ಣನಾದವನಿಗೆ ಮದುವೆ ಹೇಗೆ ಸಾಧ್ಯ ಅಂತ ನಮ್ಮ ಅಮ್ಮನ ವಾದ. ನಿಮ್ ತಂಗಿಗೆ ಮದುವೆ ಆಗದೆ ಇದ್ರೆ ನನ್ನ ಯಾಕ್ರಿ ಕಾಯಿಸ್ತೀರಾ ಅಂತ ನನ್ನ ಲವ್ವರ್ ಕಾಟ. ನೀನು ನನ್ನ ಬೆಸ್ಟ್ ಫ್ರೆಂಡ್, ನೀನು ನನ್ನ ತಂಗಿನ ಮದುವೆ ಮಾಡ್ಕೊಳಕ್ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇಲ್ವಲ್ಲ? ಸೀರಿಯಸ್ ನೀನ್ ಹೇಳ್ದೆ ಅಂತ ಮಾತಾಡ್ಸೋಕ್ ಹೋಗಿ 2 ಸಲ ಮುಖಭಂಗ ಮಾಡ್ಕೊಂಡೆ. 3ನೇ ಸಲ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು, ಮಾತಾಡ್ಸಕ್ ಹೋಗಿ ಪಬ್ಲಿಕ್ ನೋಡ್ಸ್ಕೊಂಡಿದ್ದೀನಿ ಗೊತ್ತಾ? ಹೌದಾ? ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು, ಕಾರ್ ನಿಲ್ಸಿ ಬನ್ನಿ ಡ್ರಾಪ್ ಕೊಡ್ತೀನಿ ಅಂತಂದೆ. ದಿಮಾಕಿನ ಮುಖ ತಿರ್ಸ್ಕೊಂಡ್ಲು. ಅಷ್ಟ್ರಲ್ಲಿ ನನ್ನ ಪುಣ್ಯಕ್ಕೆ ಜೋರಾಗಿ ಮಳೆ ಬಂತು. ನೋಡ್ರಿ, ಮಳೇಲಿ ನೆಂದ್ರೆ ನೋಡೋರ್ ಕಣ್ಣಿಗೆ ನನಗೆಲ್ಲ ಸೆಕ್ಸಿಯಾಗಿ ಕಾಣ್ತೀರಿ ಅಂದೆ. ತುಟಿ ಪಿಟಿಕ್ ಎಂದೆ ಬಂದು ಕಾರಲ್ಲಿ ಕೂತ್ಕೊಂಡ್ರು. ಪಕ್ಕದಲ್ಲಿ ಕೂತ್ಕೊಳ್ಳ? ಪಕ್ಕದಲ್ಲ, ಹಿಂದಿನ ಸೀಟ್ನಲ್ಲಿ. ಎಷ್ಟೇ ಆಗ್ಲಿ ಅವಳು ನನ್ನ ತಂಗಿ ಅಲ್ವಾ, ಅವಳಿಗೆ ಡೀಸೆನ್ಸಿ ಇಲ್ವಾ? ಡೀಸೆನ್ಸಿ ಕರ್ದಾಗ ಬರ್ದೆ ಜೋರಾಗಿ ಮಳೆ ಬಂದಾಗ ಬಂದು ಕೂತ್ಕೊಂಡ್ಲು. ಅದಕ್ಕೆ ತಮಾಷೆಗೆ ನಿಮ್ ಪಾಡಿಗೆ ನೀವು ಬಂದು ಕೂತ್ಕೊಂಡ್ರಲ್ಲ, ನಿಮ್ಮ ಅಪ್ಪನ ಸೊತ್ತ ಅಂದೆ. ಸದ್ದಿಲ್ಲ, ಹಿಂತಿರುಗಿ ನೋಡ್ತೀನಿ, ಅವಳಿಲ್ಲ. ಎಲ್ಲಿ ಹೋದ್ಲು ಒಂದು ಹುಡುಕೋ ಅಷ್ಟರಲ್ಲಿ ಅಷ್ಟೊಂದು ಜನ ಸೇರಿಸಿ ಅವರಿಗೆಲ್ಲ ಏನ್ ಹೇಳಿದಳು, ಏನಯ್ಯ ಒಂಟಿ ಹಣ್ಣನ್ನು ಕಿಡ್ನಾಪ್ ಮಾಡ್ತೀಯ ಅಂತ ಅವರೆಲ್ಲ ಸೇರಿ ನನಗೆ ಬಾರಿಸಿದ್ರು ಗೊತ್ತಾ? ಟೂ ಮಚ್ ಕಣೆ, ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು. ಮತ್ತೆ ನಾನು ಏನ್ ಅನ್ಕೊಂಡಿದ್ದಾನೆ ಅವನು? ಹೇಗಾದ್ರೂ ಮಾಡಿ ನಿನ್ನ ಮೆಚ್ಚಿಸ್ಬೇಕು, ಅವ್ರು ನಿನ್ನ ಪ್ರೀತಿಸ್ತಾ ಇದಾರೆ ಅಂತ ನಿನ್ಗೆ ಅರ್ಥವಾಗ್ಬೇಕು ಅಂತ ಹೀಗೆಲ್ಲ ಪ್ರಯತ್ನಿಸ್ತಿರ್ಬೇಕು. ಹೀಗೇ ಮಾಡ್ತಾ ಇರ್ಲಿ, ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅವ್ನ್ ಬಸ್ ಸ್ಟಾಪ್ ಬರೋದನ್ನೇ ಬಿಟ್ಬಿಡ್ಬೇಕು. ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡ್ಬಾರ್ದು. ಹಾಗ್ ಮಾಡ್ತೀನಿ. ಜಗದೀಶ, ಇನ್ಮೇಲೆ ಬಸ್ ಸ್ಟಾಪ್ ಎಲ್ಲ ಬೇಡ. ಇವತ್ ಸಾಯಂಕಾಲ ನಮ್ಮನೆ ಕಾಫಿಗೆ ಬಾ, ನಮ್ ತಾಯಿಗೆಲ್ಲ ವಿಷಯ ಹೇಳ್ತೀನಿ. ತಾಯಿಗಲ್ಲಾಗಿರಿ, ಮೊದ್ಲು ನಿನ್ ತಂಗಿಗೆ ನನ್ನೆಲ್ಲಾ ವಿಷಯ ತಿಳಿಸ್ಬೇಕು. ಮದುವೆ ಅನ್ನೋದು ಎಷ್ಟು ಗಂಭೀರ ವಿಚಾರ ನಿನಗ್ ಗೊತ್ತು. ತಮಾಷೆ ಬೇಡ, ನಿನ್ನವಳಿಗೆ ಹೇಳು, ನಾನು ಬರ್ತೀನಿ. ಆಯ್ತಪ್ಪ. ಏನೇ ಅನು, ನೀನಿಷ್ಟು ಲೇಟ್ ಆಗಿ ಬರೋದಾ? ನಿನ್ನ ನೋಡಕ್ ಬರೋರು ಏನ್ ಅನ್ಕೋತಾರೆ? ಯಾರು ಏನ್ ಅನ್ಕೊಂಡ್ರೆ ನನ್ಗೇನು? ಹೇಳ್ದವ್ರು ಯಾರು, ಕರೆದವ್ರು ಯಾರು? ಸುಮ್ನೆ ಈ ಮಾತಿಗೆ ಮಾತು ಬೆಳೆಸ್ಬೇಡ. ಬೇಗ ರೆಡಿ ಆಗು. ಅಮ್ಮ, ಎಕ್ಸಿಬಿಷನ್ ಗೊಂಬೆ ತರ ಇರೋಕ್ ನನಗಿಷ್ಟ ಇಲ್ಲ. ಸುಮ್ನೆ ನಾನು ಒತ್ತಾಯ ಮಾಡ್ಬೇಡ. ನೋಡೆ, ಹುಡುಗ ಒಳ್ಳೆಯವನು, ದೊಡ್ಡ ಬಿಸ್ನೆಸ್ ಮ್ಯಾನು, ಹೆಸರು ಜಗದೀಶ. ಓಹೋ, ಜಗದೀಶ. ಹೌದೇ? ಕಾರ್ನಲ್ಲಿ ಅಲ್ಲಿ ಡ್ರಾಪ್ ಕೊಡ್ತೀನಿ, ಇಲ್ಲಿ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಆ ರೋಡ್ ರೋಮಿಯೋ, ಆ ಜಗದೀಶ್ ನಿಮ್ಗೆ ಒಳ್ಳೆಯವನು ಅಲ್ಲ?
ಏನ್ ಹೇಳ್ತಿದ್ಯಾ? ಅವನ ಲೀಲೆಗಳು ಒಂದಾ ಎರಡಾ? ಹೇಳ್ತಾ ಇದ್ರೆ ಕೇಳೋರಿಗೆ ಒಂದು ಜನ್ಮ ಸಾಲದು ಅಂತಾರೆ ಅಲ್ವಾ? ಅಯ್ಯೋ, ಓ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದೆಲ್ ಬಂತು? ನಿಮ್ ಮಗಳು ಎದುರಿಗೆ ನಿಂತ್ರೇನೆ ಸುಟ್ಟು ಬೂದಿ ಆಗ್ಬಿಡ್ತೀನೋ ಏನೋ. ಅಲ್ಲ, ನೀವು ಇಲ್ಲಿ ಪುನಃ ಇಲ್ಲಿಗೆ ಯಾಕೆ ಬಂದೆ ಅಂತನಾ? ಅಂದ್ರೆ ನಿಮ್ಮಿಬ್ಬರಿಗೆ ಪರಿಚಯ ಆಗ್ತಾ ಇರುತ್ತೆ. ನಾನಿನ್ ಬರ್ತೀನಮ್ಮ. ದೇವಿ ದರ್ಶನ ಆಯ್ತಲ್ಲ. ಇಡಿ, ಏನೇ ಹಾಗೆ ಇಟ್ಕೊಂಡ್ಬಿಟ್ಟೆ. ಹೋಗಿ ಕಾಫಿ ತಗೊಂಬಾರೆ. ನಿನಗೆ ಅಷ್ಟು ನಾಚಿಕೆ ಆಗೋದಾದ್ರೆ ಟ್ರೇ ನಾ ಹಿಡ್ಕೋತೀನಿ. ನೀನ್ ಸುಮ್ನೆ ಹೀಗೆ ಕ್ಲೋಸ್ ಅಪ್ ಸ್ಮೈಲ್ ಕೊಟ್ಟು ಹಾಗೇ ಮುಂದಕ್ಕೆ ಬಂದು ಕಾಫಿ ಕೊಟ್ಟು ಹಿಂದಕ್ಕೆ ಹೋಗ್ತೀಯ. ಅಷ್ಟು ಕನ್ಸೆಷನ್ ನಿನಗೆ ಗ್ಯಾರಂಟಿ ಅಲ್ವಾ ಜಗದೀಶ್? ಛೇ, ನೀನು ಹಾಗೆಲ್ಲ ಅವಳಿಗೆ ಇನ್ಸಲ್ಟ್ ಮಾಡ್ಬೇಡ. ಅವಳಿಗೆ ಇನ್ಸಲ್ಟ್ ಮಾಡಿದ್ರೆ ನನಗೆ ಇನ್ಸಲ್ಟ್ ಮಾಡ್ದೆ. ಯಾಕಂದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ವೇನು? ಮಾಡ್ತೀನಿ. ಸಕ್ಕರೆ, ಇವರಿಗೆ ಸಕ್ಕರೆ ಹಾಕ್ಬಾರ್ದು, ಉಪ್ಪು ಹಾಕ್ಬೇಕು. ಕುಡಿಲಿ ಹಾಗೆ. ಜಗದೀಶ್, ಕುಡಿತೀರೋ ಏನೋ, ದೇವರೇ ಗತಿ. ನಿನಗೆ ಇಷ್ಟು ಒಳ್ಳೆ ತಂಗಿ ಇದ್ದಾಳೆ ಅಂತ ಮೊದ್ಲಿಂದ ಗೊತ್ತಿದ್ರೆ ಪ್ರತಿ ದಿನ ಬರ್ತಿದ್ದೆ. ಸುಮ್ನೆ ಹೋಗಲ್ಬೇಡಪ್ಪ, ಆಮೇಲೆ ತಲೆ ಮೇಲೆ ಗೊತ್ತು ಬಿಡ್ತಾಳೆ. ನನ್ಗೊಬ್ನಿಗೆನ? ನಮ್ದೆಲ್ಲ ಆಯ್ತು, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದಿದು. ಆದ್ರೂ ಕಂಪ್ನಿಗೋಸ್ಕರ? ಓ, ನಿನ್ನ ಉದ್ದೇಶ ನಂಗೆ ಅರ್ಥ ಆಯ್ತು. ಬೈ ಟು ಸರ್ವಿಸ್. ಅದು ನೀವಿಬ್ರೆ ಜಾಲಿಯಾಗಿ ಹೋದಾಗ ಮಾಡೋದು. ಈಗ ಇಲ್ಲೊಬ್ಬ ನಾನಿದ್ದೀನಿ ನೋಡಿ. ನಮ್ಮ ಅನು ತುಂಬಾ ಹುಷಾರಿ, ಆದ್ರೆ ಸ್ವಲ್ಪ ಹುಡುಗು ಬುದ್ಧಿ. ಸ್ವಲ್ಪ ಏನು? ಸ್ವಲ್ಪದ್ರಲ್ಲಿ ಸ್ವಲ್ಪ. ಕಾಫಿ ಅಂದ್ರೆ ಇದು. ನನ್ನ ಲೈಫಲ್ಲೇ ಇಂಥ ಕಾಫಿ ಕುಡಿದಿಲ್ಲ. ಸ್ವಲ್ಪ ನೋಡು. ಬರ್ತೀನಿ ಗಿರೀಶ, ಬಾಯ್. ಮನೆಗ್ ಬಂದವ್ರು ಹೋಗ್ತೀನಿ ಅಂದ್ರೆ ಬೈ ಹೇಳೋದ್ ಬೇಡ್ವಾ? ಬಾಯಿಲೇನ್ ಬೆರಳಿಟ್ಕೊಂಡಿದ್ಯಾ? ಏನೇ ಇದು, 10 ಗಂಟೆ ಆಯ್ತು, ಇನ್ನೂ ನಿನ್ನ ಪ್ರೇಮವಾಣಿ ದೂರವಾಣಿ ಪತ್ತೆನೇ ಇಲ್ಲ. ಅವ್ರಿಗೆ ನಾನು ಕೊಟ್ಟಿರೋ ಡೋಸ್ಗೆ ಬೆಡ್ ರೆಸ್ಟ್ ತಗೊಳ್ತಾ ಇರ್ಬೇಕು ಅಲ್ವೇ? ನಿನ್ ಪಾರ್ಟಿ ವಾಯ್ಸೇ ಅಷ್ಟು ಚೆನ್ನಾಗಿದೆ, ನೋಡಕ್ ಹೇಗಿದ್ದಾರೆ. ಅವ್ರು ಹೇಗಿದ್ರೆ ನನ್ಗೇನು? ನಾನೇನು ಅವ್ರನ್ನ ಕಟ್ಕೋಬೇಕಾ? ತಪ್ಪೇನು ಒಂದೇ ಅಲ್ವೇ? ನೀನ್ ದಿನ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋದು ಯಾಕೆ? ಬಸ್ಗೆ ಅದೇ ರೀತಿ ಅವನು ಲವ್ ಸ್ಟಾಪ್ ಅಲ್ಲಿ ನಿಂತಿದ್ದಾನೆ. ನೀನು ಒಂದಲ್ಲ ಒಂದ್ ದಿವಸ ನಿಂತ್ಕೊಳ್ಳೇಬೇಕು. ನನ್ ರೂಟೇ ಬೇರೆ. ಅನು, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾರು ಯಾವ ರೂಟ್ ನಲ್ಲಿ ಇದ್ದಾರೆ ಅಂತ. ನಿನ್ ತಲೆ, ಅದೆಲ್ಲ ನಿನ್ ಕಲ್ಪನೆ. ನನಗೇನಾದ್ರೂ ಹೀಗ್ ಫೋನ್ ಬಂದಿದ್ರೆ ಅದ್ರ ಕತೆನೇ ಬೇರೆ. ಏನ್ ಮಾಡ್ತಿದ್ದೆ? ಸ್ಟೈಲ್ ಆಗಿ ಫೋನ್ ನ ಕೈಯಲ್ಲಿ ತಗೊಂಡು, ಹಲೋ ಡಾರ್ಲಿಂಗ್, ನನ್ನ ಕರ್ಕೊಂಡು ಹೋಗಕ್ ತಕ್ಷಣ ಬರ್ತೀರಾ ಅಂತ ಕೇಳ್ತೀನಿ. ಅವ್ರು ಬರ್ತೀನಿ ಅಂತ ಹೇಳಿದ ತಕ್ಷಣ ಸೊಂಟ ತುಂಬಾ ನೋವ್ತಾ ಇದೆ, ಅಯ್ಯಯ್ಯೋ ಕೈ ಮೇಲೆ ಕೆತ್ತಕ್ಕಾಗ್ತಾ ಇಲ್ಲ, ತುಟಿ ತುಂಬಾ ನೋವ್ತಾ ಇದೆ ಅಂತ ಹೇಳಿ ರೈಲ್ ಬಿಡ್ತೀನಿ. ಆಮೇಲೆ ಫುಲ್ ಡೇ ಆಫೀಸಿಗೆ ರಜಾ ಹಾಕ್ತೀನಿ. ಆಮೇಲೆ ಬರ್ತಾನೆ ನನ್ ರಾಜ, ಕಾರ್ ತಗೊಂಡು ಜೊಯ್ ಅಂತ ಬಂದು ನಿಲ್ಲಿಸ್ತಾನೆ. ನಾನು ಸ್ಟೈಲ್ ಆಗಿ ಕಾರ್ ಹತ್ತೀನಿ. ಆಮೇಲೆ ಅವ್ರು ಕೂತ್ಕೋ ಅಂತ ಹೇಳ್ತಾರೆ. ಆಮೇಲೆ ಅವ್ರು ನನ್ನೇ ನೋಡ್ತಾ ಇರ್ತಾರೆ, ನಾನು ಅವ್ರನ್ನೇ ನೋಡ್ತಾ ಇರ್ತೀನಿ. ಆಮೇಲೆ ಏನಾಗುತ್ತೆ ಗೊತ್ತಾ? ನನ್ನ ಮೆತ್ತಗೆ ಅವ್ರ ಕಾಲ್ ಮುಟ್ತೀನಿ, ಕೈ ಒತ್ತತೀನಿ, ಎಣ್ಣೆ ಸವರ್ತೀನಿ. ಅಮ್ಮ, ಹೊಟ್ಟೆ ನೋವ್ತಾ ಇದೆ, ನನ್ನ ಮದ್ವೆ ಆಗಿ ಅಂತ ಕಣ್ಣೀರ್ ಸುರಿಸ್ತೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಳ್ಬೇಡ ನನ್ ಚಿನ್ನ, ಅಳ್ಬೇಡ ನನ್ ಬಂಗಾರ ಅಂತ ಬೆರಳಿಗೆ ಬಂಗಾರದ ಉಂಗ್ರ ಹಾಕ್ತಾರೆ. ಆಗ ನಾನೇನ್ ಮಾಡ್ತೀನಿ ಗೊತ್ತಾ? ಛಡ ಪೈಸೆ, ಗಗನವು ಎಲ್ಲೋ ಭೂಮಿ ಎಲ್ಲೋ, ನೀವೀಗ ಎಲ್ಲಿದ್ದೀರ ಪರಿಜ್ಞಾನ ಇದೆ ತಾನೆ? ದಿಸ್ ಇಸ್ ಎಂಡಿ ರೂಮ್, ಗೆಟ್ ಔಟ್. ಹಲೋ, ಯಾರು ಬೇಕು? ಅನುರಾಧನಾ? ಅನುರಾಧ ಒಂದ್ ಫೋನ್ ಮಾಡೋಣ ಅಂದ್ರೆ ಯಾವಾಗ ನೋಡಿದ್ರು ಎಂಗೇಜ್. ಅದಕ್ಕೆ ಎಂಗೇಜ್ ಆಗಿರೋ ಕೆಲ್ಸಕ್ಕೆ ತಗೋಬಾರ್ದು ಅನ್ನೋದು. ಯಾವಾಗ ನೋಡಿದ್ರು ಎಂಗೇಜ್. ಅನು ತಗೋ. ಛೇ. ಹಲೋ, ನಾನು ಜಗದೀಶ್. ಇವತ್ತು ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕಾಗಿದೆ. ಏನ್ರಿ, ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನ್ರಿ?
ಇದ್ದಿದ್ರೆ ನಿಮ್ಮನ್ನ ಕರೆದು ಕಾಡಿ ಬೇಡಿ ನಿಮ್ಮ ಮನೆಗೆ ಬಂದು ಉಪ್ಪಿನ ಕಾಫಿ ಕುಡಿತಿದ್ನೆ. ಯಾಕಂದ್ರೆ ಮುಖ್ಯವಾದ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಾಗಿದೆ. ಅದಕ್ಕೆ ನೋಡಿ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಎಲ್ಲಿಗೆ ಬರ್ಬೇಕು? ಬರ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ಸ್. ಸಂಜೆ 5 ಗಂಟೆಗೆ ಬೀಚ್ ಹತ್ರ ಬನ್ನಿ. ಆಗಾಗ ಆಫೀಸಿಗೆ ಫೋನ್ ಮಾಡಿ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡ್ತೀಯಲ್ಲ. ಏಯ್, ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನೋ? ಎಲ್ಲಿದ ನೀನು? ನೀನೊಬ್ಬ ಲೋಫರ್, ಲಫಂಗ. ಧೈರ್ಯ ಇದ್ರೆ ಮುಂದೆ ಬಾ. ಬಂದೆ. ಏನ್ ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. ನಿನ್ಗೇನ್ ಮಾಡ್ಬೇಕು ನನಗೆ ಗೊತ್ತು. ಏನ್ ಮಾಡ್ತೀಯ? ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಮಾಡಿದ್ದನ್ನು ನೋಡಿದವರು ಇಲ್ಲಿ ಯಾರೂ ಇಲ್ಲ. ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ನಾನು ಕಿಸ್ ಕೊಟ್ಟೆ ಅಂತ? ಕೊಡೋಕ್ಕೂ ಆಗಲ್ಲ. ಆವತ್ತು ನನಗೆ ಹೊಡೆಸಿದೆಯಲ್ಲ. ಈಗ ನೀನು ದ್ರೌಪದಿ ಅಲ್ಲ, ನಾನು ದುಶ್ಯಾಸನಲ್ಲ. ಆದರೂ ಹೇಗನ್ಸುತ್ತೆ? ಆವತ್ತು ನಾನು ನನ್ನನ್ನು ಮದುವೆ ಆಗುವಂತ ಪ್ರಪೋಸ್ ಮಾಡೋಣ ಅಂತ ಬಂದ್ರೆ ನಿನಗೆ ಪಾಠ ಕಲಿಸ್ಬೇಕು. ಅಯ್ಯೋ, ಏನಾಗಲ್ಲ. ಮನೇಲಿ ಕೇಳಿದ್ರೆ ಮಳೆಯಲ್ಲಿ ನೆಂದೆ ಅಂತ ಹೇಳು. ಜನ ನನಗೂ ಮಳೆಯಲ್ಲೇ ಹೊಡೆದಿದ್ದು, ಆದ್ರೆ ನೀನು ಹೊಡೆಸಿದ್ದು ರಾಸ್ಕಲ್ ಅಂದೆಲ್ಲ, ಲೋಫರ್ ಅಂದೆಲ್ಲ. ನನಗೆ ಧೈರ್ಯ ಇದೆ ಅಂತ ಕೇಳಿದೆಯಲ್ಲ. ಹ್ಯಾವ್ ಎ ನೈಸ್ ಟೈಮ್. ವಿಶಾಲಕ್ಷಮ್ಮ ರೀ, ವಿಶಾಲಕ್ಷಮ್ಮ. ಏನ್ರಿ, ಲಲಿತಾ ಬಂದ್ಲಾ? ಇಲ್ಲ ರೀ. ನಿಮ್ಮ ಅನುರಾಧ ಇನ್ನೂ ಬಂದಿಲ್ಲ ರೀ. ಬೆಳೆದ ಹೆಣ್ಮಕ್ಳು ಹೊತ್ತಿಗೆ ಸರಿಯಾಗಿ ಮನೆಗೆ ಬರಬಾರ್ದೆ. ನಮ್ಮಂತ ವಯಸ್ಸಾದವ್ರಿಗೆ ಎಷ್ಟು ತೊಂದರೆ ಕೊಡ್ತಾರೆ ನೋಡಿ. ಅಯ್ಯೋ, ನೀವ್ಯಾಕೆ ಹಂಗಾಡ್ತೀರಾ? ನನ್ಗೇನಾಗಿದೆ ಅಷ್ಟು ವಯಸ್ಸು? ನಿಮ್ಮ ಮಗ ಎಲ್ಲಿ? ಅವನು ಬಂದಿಲ್ಲ. ಎಲ್ಲಿ ಹೋಗಿದ್ದಾನೋ? ಅಮ್ಮ, ಇನ್ನು ಸುಪತ್ರಿ ಬಂದು ನೋಡು. ಅಮ್ಮ ನೋಡಮ್ಮ, ಇವಳು ಹ್ಯಾಕ್ ಬಂದಿದ್ದಾಳೆ ನೋಡಮ್ಮ. ಏಯ್, ಎಲ್ಲಿ ಹೋಗಿದ್ಯಾ? ಇಡೀ ದಿನ ನಿನಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಎಲ್ಲಿ ಹಾಳು ಮಾಡ್ಕೊಂಡು ಹೋಗಿದ್ಯಾ? ಏನೇ ಏನೇ ನೀನು ಅವತಾರ? ಬೀದಿಲೆಲ್ಲ ಹೀಗೆ ಬಂದೇನೆ. ನಿನ್ಗೇನ್ ಬಂತೆ ಕೇಳು? ಮದ್ವೆ ಆಗ್ದಿರೋ ಮರ್ಯಾದಸ್ಥರ ಮನೆ ಹೆಣ್ಮಗಳ ರೀತಿನೇ ಇದು. ಎಲ್ಲ ಹೋದವಳು ಇವಾಗ ಬರ್ತಾ ಇದೆಯಲ್ಲ, ಅದು ಈ ಸ್ಥಿತಿಲಿ. ನೆರೆ ಹೊರೆಯವರೆಲ್ಲ ನೋಡಿದ್ರೆ ಏನ್ ಗತಿನೇ? ಛೀ, ಬಾರೆ ಒಳಗೆ ಬಾ. ಇರಿ, ಬಾಗ್ಲು ಹಾಕೋ. ಹೌದು, ನಾನೇ.
ಏನಮ್ಮ ಅದು? ವಿಷ. ನಿನ್ ಕೈಯಿಂದಲೇ ಕುಡಿಸ್ಬಿಡು. ಒಂದೇ ಸಾರಿ ನೆಗೆದ್ ಬಿದ್ದು ನಿನ್ನೆದುರಿಗೆ ಸಾಯ್ತೀನಿ. ಅಮ್ಮ, ಈಗ ಏನಾಗಿದೆ ಅಂತ ಹೀಗೆ ರೇಗಾಡ್ತಿದ್ಯಾ? ಮುಚ್ಚೆ ಬಾಯಿ. ನೀನ್ ಮಹಾ ಮರ್ಯಾದೆ ಇರೋಳಾಗಿ ನಡ್ಕೋತಾ ಇದೆಯಲ್ಲ, ಅದನ್ನ ನೋಡಿ ನಾವು ಮೋಸ ಹೋದ್ವಿ. ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ. ತಪ್ಪು ಒಪ್ಪು ನಿರೂಪ್ಸೋಕ್ ಹೋಗ್ಬೇಡ್ವೆ ಅಮ್ಮಣ್ಣಿ. ನಮ್ಮ ಮನೆ ಮಾನ ಮರ್ಯಾದೆ 3 ಕಾಸ್ಗೆ ಹರಾಜಾಗ್ತಿಯಲ್ಲೇ. ಆ ಜಗದೀಶನ ಮೈ ಸೋಕಿದ್ರೆ ಮೈಲ್ಗೆ ಆಗೋ ತರ ನಾಟಕ ಆಡ್ದೆ. ಆದ್ರೆ ಈಗ ಒಳ್ಳೆ ಸೆಕ್ಸಿ ಫಿಲಂ ಪೋಸ್ಟರ್ಸ್ ತರ ಫೋಟೋ ತೆಗೆಸ್ಕೊಂಡಿದ್ಯಲ್ಲ, ನಾಟಕ ಆಗಲ್ಲ ನಿನ್ಗೆ? ಕಿಲಾಡಿ ಕಣೆ ನೀನು ಅಲ್ವೇ? ಅವನೇ ನೀನು ಮದುವೆ ಮಾಡ್ಕೋತೀನಿ ಅಂತ ಬಂದಾಗ ಕೋಪ್ ಮಾಡ್ದೆ. ಕೈಗೆ ಸಿಕ್ಕ ತುತ್ತನ್ನ ಕಸದ ಬುಟ್ಟಿಗೆ ಎಸ್ತು ಈ ಕಣ್ಣೀರ್ ಸುರಿಸಿದ್ರೆ ಏನೇ ಪ್ರಯೋಜನ? ಅದಕ್ಕೂ ಇರ್ಬೇಕಿಲ್ಲಿ ಬುರುಡೆ ಒಳಗೆ. ಅಮ್ಮ, ಇವಳು ಹೇಳೋದು ಕೇಳೋದು ಏನು ಉಳಿದಿಲ್ಲಮ್ಮ. ಲಾಸ್ಟ್ ವೀಕ್ ಒಂದ್ ಗಂಡ್ ಬಂದಿತ್ತಲ್ಲ, ಅವ್ರ ಮನೆಯವ್ರಿಗೆ ನಿಶ್ಚಿತಾರ್ಥಕ್ಕೆ ಬರೋದಕ್ಕೆ ಟೆಲಿಗ್ರಾಮ್ ಕೊಟ್ಬಿಟ್ಟು ಹಾಗೆ ಬರ್ತಾ ದಾರಿಲಿ ಓಲಗದವ್ರಿಗೆ, ಶಾಸ್ತ್ರಿಗಳಿಗೆ, ಅಡಿಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಸರಿಯಾಗಿ ನೋಡ್ಕೊಮ್ಮ ಇವಳ. ಶುಕ್ರವಾರ ಗೋಧೂಳಿ ಲಗ್ನ. ಅಮೃತ ಗಳಿಗೆಯಲ್ಲಿ ಹುಡುಗಿನ ಕರ್ಕೊಂಡು ಬನ್ನಿ. ಇದೇನೆ ಬುದ್ಧಿ ಗೂಬೆ ತರ ಇಲ್ಲಿ ಮೂಲೆಯಲ್ಲಿ ಕೂತಿದ್ಯಾ? ಎಲ್ಲರೂ ಕಾಯ್ತಿದ್ದಾರಲ್ಲಿ. ಅಮ್ಮ, ನನ್ಗೆ ಮದ್ವೆ ಇಷ್ಟ ಇಲ್ಲಮ್ಮ. ನಿನ್ ಕಾಲಕ್ಕೆ ಬೀಳ್ತೀನಿ. ಹಾಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬಿಡಮ್ಮ. ಅಪಶಕುನ ನುಡಿ ಬೇಡ್ವೆ. ಬಾಗ್ಲಿಗೆ ಬಂದ ಅದೃಷ್ಟನ ಬೇಡ ಅಂತ ಬೀದಿ ಪಾಲ್ ಮಾಡ್ಬೇಡ್ವೆ. ಅಯ್ಯೋ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎತ್ತಂಗ್ ಮಾತಾಡಿ. 4 ಅಕ್ಷರ ಕಲ್ತಿದ್ದೀನಿ ಅಂತ ತಲೆ ಹರಟೆ ಮಾಡ್ಬೇಡ. ಹೆತ್ತವ್ರ ಸಂಕಟ ಅರ್ಥ ಮಾಡ್ಕೊ. ಬಾ ಸುಮ್ನೆ. ಇಲ್ಲ, ನನಗೆ ಸಂಬಂಧ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನಾನು ನೀನ್ ಈ ತರ ಹಠ ಮಾಡಿದ್ರೆ ಇಲ್ಲೇ ನನ್ನ ಹಣ ಬೀಳುತ್ತೆ ನೋಡು. ನಾನು ಒಪ್ಕೋತೀನಿ, ಆದ್ರೆ ಒಂದ್ ಕಂಡೀಷನ್. ಆ ಹುಡುಗನ ಹತ್ರ ಪರ್ಸನಲ್ ಆಗಿ ನಾನು 2 ನಿಮಿಷ ಮಾತಾಡ್ಬೇಕು. ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ. ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ನಿಜವಾಗ್ಲೂ ನನಗೆ ಮದ್ವೆ ಇಷ್ಟ ಇಲ್ಲ. ಹಾಗಂತ ನೀವು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ನಮ್ಮ ಮನೆಯವರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ನಾನು ಜಗದೀಶನವ್ರನ್ನ ಪ್ರೀತಿಸ್ತಿದ್ದೀನಿ. ಅಕಸ್ಮಾತ್ ನೀವು ನನ್ನ ಬಲವಂತವಾಗಿ ಮದುವೆ ಮಾಡ್ಕೊಂಡ್ರು ನನ್ನಿಂದ ಯಾವ ಸುಖನೂ ಪಡೆಯೋಲ್ಲ. ನೀವು ಕೈ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೀಮಣ್ಣ, ನಂದೇ ಪ್ಲಾನು ಹೇಗಿದೆ? ಬಾರಿ ಒಂಜಿ ಎಡ್ಡೆ ಉಂಟು, ತುಂಬಾ ಚೆನ್ನಾಗಿದೆ ಮಾರಾಯರೇ. ಸುಖದ ವೇಳೆ
ಜೀವನ ಪ್ರೇರಣವೋ ಭೀಮಣ್ಣ, ಏನಿದು? ಕಾಫಿ ರೆಡಿ ಆಯ್ತಮ್ಮ, ಈಗ ಕೊಡುತ್ತೇನೆ. ನೋನು, ಇನ್ಮೇಲೆ ಅಡಿಗೆ ಮನೆಗೆ ನೋ ಎಂಟ್ರಿ ನಿಮ್ಗೆ. ಎಲ್ಲ ಕೆಲಸ ನಾನೇ ಮಾಡ್ಕೋತೀನಿ, ನೀವು ಹೊರಡಿ. ಅಯ್ಯೋ ಅಮ್ಮ, ನೀವು ಎಲ್ಲಾರು ಮರೆತು ಹೋಗಿ ಸಕ್ಕರೆ ಬದಲಿಗೆ ಉಪ್ಪು ಹಾಕಿ ಬಿಟ್ಟರೆ? ಹೌದಲ್ವಾ? ಸಕ್ಕರೆ ಎಲ್ಲಿದೆ? ಸಕ್ಕರೆ ಓ ಇಲ್ಲಿದೆ, ಉಪ್ಪು ಓ ಅಲ್ಲಿದೆ, ನೀರುಳ್ಳಿ ಓ ಇಲ್ಲಿದೆ. ಆಂಟಿ, ಯಾರು ನೀನು? ಅಯ್ಯೋ ರಾಮ, ಪಕ್ಕದ ಮನೆ ಹುಡುಕಿ ಆಂಟಿ. ಎಲ್ಲಿ ಅಂಕಲ್? ಇದೇನು ಆಂಟಿ ಆಗ್ ನೋಡ್ತಾ ಇದ್ದೀರಾ? ನಾನು ಆಂಟಿ ಪಿಂಕಿ, ಗೊತ್ತಾಗ್ಲಿಲ್ವಾ? ನನ್ ಒಳಗ್ ಕರೆಯೋದಿಲ್ವಾ? ಅಯ್ಯೋ ಬಾಬಾ, ಅಂಕಲ್ ಸ್ನಾನ ಮಾಡ್ತಾ ಇದ್ದಾರೆ, ಬಾ. ಕೂತ್ಕೋ. ಆಂಟಿ, ನೀವ್ ಯಾವ ಆಂಟಿ? ಆಂಟಿ ಅಂಕಲ್ ಹೇಳ್ತಿದ್ರು ನನ್ ಪುಣ್ಯ ಆಂಟಿನ್ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ. ಈಗ ನೋಡಿದ್ರೆ ನೀವು ಬಂದಿದ್ದೀರಾ. ನಿಮ್ ಮದುವೆ ಆಗಿದ್ಯಾ? ಏನಂಟಿ ಮುಖ ಆಗ್ ನೋಡ್ತಿದ್ದೀರಾ? ನಿಮ್ಗೆ ಏನೇನ್ ಬರುತ್ತೆ? ವೀಣೆ ನುಡ್ಸಕ್ ಬರುತ್ತಾ? ಡ್ಯಾನ್ಸ್ ಮಾಡಕ್ ಬರುತ್ತಾ? ಹೋಗ್ಲಿ, ತಲೆ ಆದ್ರೂ ಬಾಚಕ್ ಬರುತ್ತಾ? ತಗೊಳ್ಳಿ, ತಲೆ ಬಾಚಿ. ಹೌದು, ನಿಮ್ ಪುಣ್ಯ ಆಂಟಿಗೆ ನೀನ್ ಹೇಳಿದ್ದೆಲ್ಲ ಬರುತ್ತಾ? ಈ ಪುಣ್ಯ ಆಂಟಿ ಯಾರು? ಅಯ್ಯೋ ರಾಮ, ನಿಮ್ಗಿನ್ನೂ ಪುಣ್ಯ ಆಂಟಿ ಯಾರು ಅಂತ ಗೊತ್ತಿಲ್ವಾ? ಇರಿ ಬಂದೆ. ಇವರೇ ಪುಣ್ಯ ಆಂಟಿ, ಚೆನ್ನಾಗಿ ನೋಡಿ. ನಾನು ಬರ್ತೀನಿ. ಅನು, ಹೋಗೋಣ? ಎಲ್ಲಿಗೆ ರೀ? ಅರೆ, ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ, ನಿನ್ನ ನೋಡ್ಬೇಕು ಅಂತ ನಮ್ಮ ಫ್ಯಾಕ್ಟರಿ ಸ್ಟಾಫ್ ಎಲ್ಲ ಕೇಳ್ತಿದ್ದಾರೆ. ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಸ್ಯಾರಿ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇದೇ ಚೆನ್ನಾಗಿದೆಯಲ್ಲ? ಅಲ್ಲ, ಹೀಗೆ. ಸರಿ, ಬೇಗ ಬೇಗ, ಕ್ವಿಕ್. ಹಾ. ನೋಡ್ಬೇಕು ಅಂತಿದ್ರಲ್ಲ, ಇವಳೇ ನನ್ನ ಹೆಂಡತಿ ಅನುರಾಧ. ನಮಸ್ಕಾರ. ನಮಸ್ಕಾರ. ಇವ್ರು ನನ್ನ ಸೆಕ್ರೆಟರಿ. ಥ್ಯಾಂಕ್ ಯು. ಅನು, ನೀನು ಅವ್ರ ಜೊತೆ ಹೋಗ್ರಿ, ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಬನ್ನಿ. ನಾನು ಆಫೀಸಲ್ಲಿ ಇರ್ತೀನಿ. ಹಾ, ಬನ್ನಿ ಮೇಡಮ್. ಮೇಡಮ್, ಫಸ್ಟ್ ನಮ್ಮ ಬಾಸ್ನ ನೀವು ಲವ್ ಮಾಡಿದ್ರಾ ಇಲ್ಲ ಅವ್ರು ಲವ್ ಮಾಡಿದ್ರಾ? ಇವರೆಲ್ಲೇ ಮಾಡಿರ್ತಾರೆ. ಡೆಫಿನೆಟ್ ಆಗಿ ನಮ್ ಬಾಸೇ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ. ಅದಕ್ಕೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕಣೆ. ನಮ್ ಬಾಸ್ಗಾದ್ರೆ ಪುಣ್ಯನ್ ಲವ್ ಮಾಡಿರೋ. ನಿಮ್ ಹೆಸರೇನು? ರಜನಿ ಮೇಡಮ್. ನನ್ಗೊಂದ್ಸಲ ಫ್ಯಾಕ್ಟ್ರಿ ಎಲ್ಲ ತೋರಿಸ್ತೀರಾ? ಬನ್ನಿ ಮೇಡಮ್.
ನೀವೆಲ್ಲ ಹೊರಡಿ. ಥ್ಯಾಂಕ್ ಯು. ಸರಿ ಮೇಡಮ್. ಇಲ್ಲಿ ಕಟ್ಟಿಂಗ್ ಆದ ಕಲ್ಲನ್ನೆಲ್ಲ ಇನ್ನೊಂದು ಫ್ಯಾಕ್ಟ್ರಿಗೆ ಪಾಲಿಶಿಂಗ್ ಕಳಿಸ್ತೀವಿ ಮೇಡಮ್. ಓಹೋ, ಬನ್ನಿ ಮೇಡಮ್, ಈ ಮಿಷಿನ್ ನೋಡಿ. ಇದು ವಾಟರ್ ಸ್ವಿಚ್ ಆನ್, ಇದು ಮೋಟರ್ ಸ್ವಿಚ್ ಆನ್. ಇದಾ? ಬನ್ನಿ ಮೇಡಮ್, ಇನ್ನೊಂದು ಸೆಕ್ಷನ್ ಹೋಗೋಣ. ಒಂದು ನಿಮಿಷ. ಪುಣ್ಯ ಯಾರು? ನಿಂತ್ಕೊಳ್ಳಿ. ನಾನು ಕೇಳ್ತಿರೋದು ಪುಣ್ಯ ಯಾರು ಅಂತ. ಯಾವ ಪುಣ್ಯ? ಈ ಪುಣ್ಯ. ಈಗ ನೀವು ಹೇಳ್ತಾ ಇರೋ ಪುಣ್ಯ ಇವಳೆ ತಾನೆ? ಈಗ ನನ್ನ ಗಂಡನಿಗೂ ಇವಳಿಗೂ ಏನ್ ಸಂಬಂಧ? ಇವರು ನಮ್ಮ ಬಾಸ್ನ ಹಳೆ ಲವರು ಮೇಡಮ್. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ರು? 4 ವರ್ಷದಿಂದ ಲವ್ ಮಾಡ್ತಾ ಇದ್ರು. ಮದ್ವೆನೂ ಆಗ್ಬೇಕು ಅಂತಿದ್ರು. ನಾನೇನ್ ಬರ್ಲಾ ಮೇಡಮ್? ಮದುವೆ ಆಗಿ 1 ವಾರನೂ ಆಗಿಲ್ಲ, ತಾಯಿ ಮನೆಗೆ ಹೋಗ್ತೀನಿ ಅನ್ನೋಕೇನಾಯ್ತು? ನನಗೆ ಇಲ್ಲಿರೋಕ್ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಾನ್ ನಮ್ಮ ತಾಯಿನ ನೋಡ್ಬೇಕು. 20 ವರ್ಷದಿಂದ ತಾಯಿ ಜೊತೆ ದಿನ ಇದ್ದು ಬೆರಳು ಚೀಪಿದ್ದು ಸಾಲದೇನು? ಇನ್ನು ಎಳೆ ಮಗುನಾ? ಒಂದು ಎಳೆ ಮಗು ಕೂಡ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ. ಫ್ಯಾಕ್ಟ್ರಿಗೆ ಹೋದ್ರು ಪುಣ್ಯ, ಎಲ್ಲಿ ಹೋದ್ರು ಪುಣ್ಯ ಪುಣ್ಯ ಪುಣ್ಯ. ಯಾರು ಈ ಪುಣ್ಯ? ಇವಳಿಗೂ ನಿಮ್ಗೂ ಏನ್ ಸಂಬಂಧ? ಓ, ಇದಾ ವಿಷಯ? ಈ ಪುಣ್ಯ ಅನ್ನೋ ಹುಡುಗಿ ಜೊತೆ 4 ವರ್ಷ ಸಂಬಂಧ ಇಟ್ಕೊಂಡಿದ್ರು ಅಲ್ವಾ? ಮತ್ತೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ? ನಮ್ಮಮ್ಮ ನಿಮ್ ಬಗ್ಗೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು. ನಮ್ಮಣ್ಣ ನಿಮ್ಮನ್ನ ಹೊಗಳಿ ಹೊಗಳಿ ಅಟ್ಟದ ಮೇಲೆ ಕೂರ್ಸಿದ್ದ. ಈಗ ಅವ್ರಿಗೆ ನಿಮ್ ಬಣ್ಣ ಗೊತ್ತಾದ್ರೆ ಅವರೆಲ್ಲ ಹ್ಯಾಕ್ ತಡ್ಕೋತಾರೆ. ಅವ್ರಿಗೂ ಮೋಸ ಮಾಡಿ ನನ್ಗೂ ಮೋಸ ಮಾಡ್ಬಿಟ್ರಿ. ಇಲ್ಲ, ನಾನು ನಿನಗೆ ಮೋಸ ಮಾಡಿಲ್ಲ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ನಿಜ, ಈ ಫೋಟೋದಲ್ಲಿರೋ ಪುಣ್ಯ ಮತ್ತು ನನಗೆ ಸ್ನೇಹ ಇದ್ದದ್ದು ನಿಜ. ಬಣ್ಣದ ಬಣ್ಣದ ಲೋಕದಲ್ಲಿ ಬೀರಿದ ಬೆಳ್ಮುಗಿಲೆ, ಬಿಳಿಯ ಮನದ ಚೆಲುವೆ ನಿಜವ ಹೇಳಲೆ, ನಿನ್ನ ವಿನಯವಿರುವ ಮೊಗದಲೇಕೆ ತುಂಟ ನಯನ. ಹೂವಿನ ಹೂವಿನ ಲೋಕದಲ್ಲಿ ಬಿರಿದ ಮಲ್ಲಿಗೆಯೇ, ಬಿಳಿಯದಂತ ಮೊಗವೇ ನಿಜವ ಹೇಳಲೆ, ನಿನ್ನ ಜೊತೆಯಲ್ಲಿರುವ ಲತೆಯ ತುಂಬ ಪ್ರೇಮ ಗಂಧ. ಮದುವೆಯಾದ ಕೂಡಲೇ ಗೊಡವೆಯಾದ ಚಂಚಲೆ, ನಲ್ಲನ ತೋಳಿನಲ್ಲಿನ ಬಿಸಿಯುಂದಳು ಹಾಯಂದಳು. ಪ್ರಣಯಾದ ಕೂಡಲೇ ಅಭಯ ಕೇಳು ಕೋಮಲ, ಮತ್ತಿನ ಮುತ್ತಿನಲ್ಲಿನ ಸಿಹಿಯುಂದಳು ಹಾಯಂದಳು. ಏರುವ ಇಳಿಜಾರುವ ಜೂಟಾಟ ಆಡುವ ನಿನ್ನ ಹೃದಯ ಊರು ಆಸೆ ನದಿಯ ಹಣೆಯ ಕಟ್ಟು. ಜೀವನ ಜೀವನ ಗಾನದಲ್ಲಿ ಸುಳಿದ ಸಂಗತಿ, ಮಧುರದನಿಯ ಚೆಲುವೆ ನಿಜವ ಹೇಳಲಿ, ನಿನ್ನ ಮಗುವಿನಂತ ನಗುವ ತುಂಬ ರತುನ ರಾಶಿ.
ಬಿಸಿಲು ಸಿಗುವ ಮುತ್ತು ಕಡಲು ಅಂದದ ಆನಂದದ ಸುರ ಕಿನ್ನರಿ ನೀ ಸುಂದರಿ ನೀನೇ ನನ್ನ ಅಂಬರ ನೀನೇ ನನ್ನ ಸಾಗರ ಬೇಸಿಗೆ ಬೆಳದಿಂಗಳೇ ಭೂಮಿ ತನವೇ ಎಲ್ಲ ನಿನ್ನವೇ ಆಡುವ ಪ್ರೀತಿ ಮಾಡುವ ಉಯ್ಯಾಲೆ ಆಡುವ ನನ್ನ ಬಾಳ ಕವನದೊಳಗಿನೆಲ್ಲ ಸಾರ ನೀನು ಹೇ ಬಣ್ಣದ ಬಣ್ಣದ ಲೋಕದಲ್ಲಿ ತೀರಿದ ಬೆಳ್ಮುಗಿಲೆ ಬಿಳಿಯ ಮನದ ಚೆಲುವೆ ನಿಜವ ಹೇಳಲಿ ನಿನ್ನ ವಿನಯವಿರುವ ಮೊಗದಲೇಕೆ ತುಂಟ ನಯನ ಹೂವಿನ ಹೂವಿನ ಲೋಕದಲ್ಲಿ ಬಿರಿದ ಮಲ್ಲಿಗೆ ಬಿಳಿಯದಂತ ಮೊಗವೇ ನಿಜವ ಹೇಳಲಿ ನಿನ್ನ ಜೊತೆಯಲ್ಲಿರುವ ಲತೆಯ ತುಂಬ ಪ್ರೇಮ ಗೌಧ ಹೇ ಪುಣ್ಯ ಏನಾದರೂ ಬಂದಿಲ್ಲ? ಇಲ್ಲ ಸರ್. ಫೋನ್ ಬಂದಿತ್ತಾ? ಸರಿ. ಪುಣ್ಯ ಪುಣ್ಯ ನಮಸ್ಕಾರ ಬುದ್ಧಿ. ಇನ್ನೂ ಬಂದಿಲ್ಲ ಬುದ್ಧಿ. ಅಕ್ಕನ ಮದುವೆ ಅಂತ ಹೋದವರು 15 ದಿವಸ ಆಯ್ತು, ಇನ್ನೂ ಬಂದಿಲ್ಲ ಬುದ್ಧಿ. ಇನ್ಫಾರ್ಮೇಶನ್ ಇಲ್ವಾ? ಸರಿ. ಎಷ್ಟು ದಿವಸ ಆಯ್ತು ಮಿಸ್ ಆಗಿ? ಹೆಚ್ಚು ಕಮ್ಮಿ 1 ತಿಂಗಳ ಮೇಲಾಯ್ತು. ಡೋಂಟ್ ವರಿ, ನಾವು ಪತ್ತೆ ಹಚ್ತೀವಿ. ಹಲೋ ಪುಣ್ಯ, ಪುಣ್ಯ ನನ್ನ ಮಾತು ಕೇಳು. ಹಲೋ ಏನಾಗಿದೆ ನಿನಗೆ? ಯಾರು ಇವರೆಲ್ಲ? ಅದನ್ನೆಲ್ಲ ಕೇಳ್ಬಿಡಿ ಜಗದೀಶ್, ಹೇಳೋ ಸ್ಥಿತಿಲಿ ನಾನಿಲ್ಲ. ಯಾಕೆ ಪುಣ್ಯ, ನಾನಿದ್ದೀನಿ, ನನ್ನ ಹತ್ರ ಹೇಳು, ಧೈರ್ಯವಾಗಿ ಹೇಳು. ಜಗದೀಶ್, ನನ್ನ ಮರ್ತ್ಬಿಡಿ, ನನಗ್ ನೀವು ಬೇಕಿಲ್ಲ. ಏನ್ ಹೇಳ್ತಿದೀಯ ಪುಣ್ಯ? ನಾನಿದನ್ನು ನಂಬಲ್ಲ. ನಿನಗೆ ಹುಚ್ಚಿಡ್ಸಿಲ್ಲ ತಾನೆ? ಹುಚ್ಚಲ್ಲ. ಇನ್ಮೇಲೆ ನನ್ನ ನಿಮ್ಮ ನಡುವೆ ಯಾವ ರೀತಿ ಸಂಬಂಧನೇ ಇರ್ಕೊಟ್ಟು ಈ ನನ್ನ ತೀರ್ಮಾನದಿಂದ ನಿಮ್ ಮನ್ಸಿಗೆ ಎಷ್ಟು ಆಘಾತ ಆಗ್ಬೋದು ಅಂತ ನನಗೆ ಗೊತ್ತು. ಆದ್ರೆ ಇದು ನನಗೆ ಅನಿವಾರ್ಯ. ಹೋಗ್ತೀನಿ. ಪುಣ್ಯ ನಿಲ್ಲು, ಪುಣ್ಯ ನಿಲ್ಲು. ಪುಣ್ಯ ಇದಿಷ್ಟು ನಡೆದಿದ್ದು. ಇದಾದ್ಮೇಲೆ ಅವಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತ ಕೂಡ ತಿಳ್ಕೊಳ್ಳೋಕೆ ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಅವಳಿಂದ ಅವಮಾನಿತನಾದ ನನಗೆ ಅವಳನ್ನು ಮರೆಯೋದು ಅಷ್ಟೇನು ಕಷ್ಟ ಆಗ್ಲಿಲ್ಲ. ಅದೇ ಸಮಯದಲ್ಲಿ ನಿನ್ನ ಅಣ್ಣ ಗಿರಿ ಬಂದು ನಿನ್ನನ್ನು ಪ್ರಪೋಸ್ ಮಾಡ್ದ. ನಾನು ಒಪ್ಕೊಂಡೆ. ಗಿರಿ ಎಲ್ಲ ವಿಚಾರ ನಿನ್ಗೆ ತಿಳಿಸಿರ್ತಾನೆ ಅಂದ್ಕೊಂಡೆ. ಎನಿವೆ, ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀನು ನಿನ್ನ ಮನಸ್ಸನ್ನು ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಈಗ ನನ್ನ ಹೃದಯದಲ್ಲಿರೋಳು ನೀನೊಬ್ಬಳೇ. ಸಾರಿ ರೀ, ಕಹಿ ಘಟನೆ ನೆನಪು ಮಾಡಿ ನಿಮಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ನಿಮ್ಮನ್ನ ಯಾರ ಜೊತೆ ಹಂಚ್ಕೊಳ್ಳೋಕ್ಕೂ ನಾನು ತಯಾರಿಲ್ಲ. ನೀವು ಸಂಪೂರ್ಣ ನನ್ನವರಾಗಿರ್ಬೇಕು, ಅದೇ ನನ್ನ ಆಸೆ. ಬನ್ನಿ ಊಟ ಮಾಡೋಣ. ಜಗದೀಶ್, ಇಮಿಡಿಯೇಟ್ ಆಗಿ ಸಂಜಯ್ ಗಾಂಧಿ ಹಾಸ್ಪಿಟಲ್ ಬನ್ನಿ. ಬೇಗ ಬನ್ನಿ, ಹೇಳ್ತೀನಿ. ಬೇಡ ಬೇಡ ಬೇಡ, ಬರ್ಬೇಡ, ಬೇಡ ಬೇಡ ಬೇಡ. ಪುಣ್ಯ, ಪುಣ್ಯ, ಏನಿದೆಲ್ಲ? ಏನ್ ಮಾಡ್ಕೊಂಡ್ಬಿಟ್ಟೆ?
ಏನಾಯ್ತು ಹೇಳು, ಹೆದರ್ಬೇಡ, ನಾನಿದ್ದೀನಿ. ಒಂದಿನ ಅಕ್ಕನ್ ಮದುವೆ ಮಾಡ್ಕೊಳಕ್ಕೆ ಅಂತ ಗಂಡಿನ ಕಡೆಯವರು ನಮ್ಮ ಮನೆಗೆ ಬಂದಿದ್ರು. ಏನಮ್ಮ ನಿನ್ ಹೆಸರು? ಗೀತಾ. ಗೀತಾ. ಸಂಗೀತ ಬರುತ್ತಾ? ಹಾಡೋಕ್ ಬರುತ್ತಾ? ಸಂಗೀತ, ಹಾಡು, ಡಾನ್ಸು ಬರುತ್ತಾ ಅಂತ ಕೇಳೋಕ್ ನಾವು ಬರ್ಲಿಲ್ಲ. ಹುಡುಗಿ ನನ್ಗೆ ಒಪ್ಪಿಗೆ ಆಯ್ತು. ನನ್ಗಿಷ್ಟ ಆದ್ರೆ ಸಾಕು, ನಮ್ ಹುಡುಗ ಒಪ್ಪಿದ ಹಾಗೆ. ಏನೋ ಹೇಳ್ತೀಯಾ? ಹೌದು. ಅಕ್ಕ, ಕಂಗ್ರಾಟ್ಸ್. ಅಂತೂ ನನ್ನ ಬಿಟ್ಟು ಹೊರಟ್ಬಿಡ್ತೀಯಾ? ಬಿಸಿ ಹಾಲು ನೀಡಮ್ಮ, ಸಿಹಿ ಪಾಲು ಕೇಳಮ್ಮ, ಈ ರಾತ್ರಿ ಶಿವರಾತ್ರಿ. ಮದುಮಗಳೇ, ಮದುಮಗಳೇ, ನಿಂದೆನು ರಂಗನೆ ಮರೆಯದಿರು ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ. ಮದುಮಗಳೇ, ಮದುಮಗಳೇ, ನಿಂದೆನು ರಂಗನೆ ಮರೆಯದಿರು ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ. ಅಚ್ಚುಕಟ್ಟು ಅಚ್ಚಮ್ಮ, ಬಿಚ್ಚು ಮಾತ ಬಿಚ್ಚಮ್ಮ, ಅಚ್ಚಮ್ಮಲ್ಲೆ ಹೂವ ನೀನು, ಹೂವಮ್ಮ ಹೂವಮ್ಮ ಹೂವಮ್ಮ. ನಿನ್ನ ಮಾತು ಸುರಿವ ಕೆಂಪನೆ ಗಿಂಡಿ, ತಾರಮ್ಮ ತಾರಮ್ಮ ತಾರಮ್ಮ. ಮದುಮಗಳೇ, ಮದುಮಗಳೇ, ನಿಂದೆನು ರಗಣೆ ಮರೆಯದಿರು ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ. ದೀಪ ಕೆಟ್ಟು ಹೋಯ್ತಮ್ಮ, ರೂಪ ಕಾಣದಾಯ್ತಮ್ಮ, ಕಾಮಣ್ಣನ ಊರೇ ಎಂದು ಕತ್ತಲು ಕತ್ತಲು ಕತ್ತಲು, ನಮ್ಮ ರತಿದೇವಿ ಬಾಳೆ ಎಂದು ಬೆತ್ತಲು ಬೆತ್ತಲು ಬೆತ್ತಲು. ಮದುಮಗಳೇ, ಮದುಮಗಳೇ, ನಿಂದೆನು ರಗಣೆ ಮರೆಯದಿರು ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ. ಮದುಮಗಳೇ, ಮದುಮಗಳೇ, ನಿಂದೆನು ರಗಣೆ ಮರೆಯದಿರು ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ, ಮದನ ರಾತ್ರಿಯ. ಏಯ್, ಯಾರ್ಗೆ ಫೋನು?
ನಿನ್ನೆ ಕೇಳ್ತಿರೋದು ಯಾರಿಗೆ ಫೋನ್ ಅಂತ. ಇಲ್ಲಿರೋ ವಿಷಯ ಯಾರಿಗಾದ್ರೂ ತಿಳಿಸೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನನ್ನು ನಿನ್ನ ಅಕ್ಕನ್ನು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಬೇಡ, ದಯವಿಟ್ಟು ನಮ್ಮಿಬ್ರನ್ನು ಬಿಟ್ಬಿಡಿ ಪ್ಲೀಸ್. ಬಿಟ್ಬಿಡ್ತೀವಿ, ಆದ್ರೆ ನಮ್ ಕೆಲ್ಸ ಎಲ್ಲ ಆದ್ಮೇಲೆ. ಅದೇ ಇಷ್ಟೊತ್ತು ಫೋನಲ್ಲಿ ಮಾತಾಡ್ಬೇಕು ಅಂತಿದ್ಯಲ್ಲ ಜಗದೀಶ್, ಅವನಿಗೀಗ ಫೋನ್ ಮಾಡಿ ಹೇಳು ನನ್ನ ಮರ್ತು ಬಿಡು ಅಂತ. ಇಲ್ಲ, ಅದ್ ಸಾಧ್ಯ ಇಲ್ಲ, ನಾನ್ ಹೇಳಲ್ಲ. ನೀನ್ ಹೇಳಲ್ಲ ಅಂದ್ರೆ ಅಲ್ಲಿ ನೋಡು. ಬೇಡ, ನಿಮ್ಮ ಕೈ ಮುಗಿತೀನಿ. ನಮ್ಮ ಅಕ್ಕನಿಗೆ ಏನು ಮಾಡ್ಬೇಡಿ. ಅವಳನ್ನ ಬಿಟ್ಬಿಡಿ. ಫೋನ್ ಮಾಡಮ್ಮ, ಮಾಡು ಚಿನ್ನ, ನನ್ ರಾಣಿ. ಜಗದೀಶ್, ನಾನು ಪುಣ್ಯ ಮಾತಾಡ್ತಿದ್ದೀನಿ. ದಯವಿಟ್ಟು ನನ್ನ ಮರ್ತ್ಬಿಡಿ. ಸಾಕು. ವೆರಿ ಗುಡ್, ವೆರಿ ಗುಡ್. ಕೂಲ್ ಡೌನ್ ಬೇಬಿ, ಕೂಲ್ ಡೌನ್. ನೀನ್ ಹೆದರ್ಕೋಬೇಡ, ಸಮಾಧಾನ ಮಾಡ್ಕೋ. ನಾನು ಹೇಗಾದ್ರೂ ಜಗದೀಶಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳ್ತೀನಿ. ನನಗೆ ನಂಬಿಕೆ ಇದೆ ಅಕ್ಕ, ಜಗದೀಶ್ ಖಂಡಿತ ಬಂದು ನಮ್ಮನ್ನ ಕರ್ಕೊಂಡು. ಏ, ಅವನು ಬದುಕಿದ್ರೆ ತಾನೇ ನಿಮ್ಮನ್ನ ಕರ್ಕೊಂಡು ಹೋಗೋಕೆ. 6 ತಿಂಗಳಾದ್ರೂ ಅವನಿನ್ನೂ ಹಠ ಬಿಟ್ಟಿಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾನಂತೆ. ಅವ್ನು ನಟ್ಟು ಬೋಲ್ಟು ಲೂಸ್ ಮಾಡಿ ಕೈ ಕಾಲು ಮುಟ್ಟು ಹಾಕಿದ್ರೆ ಗೊತ್ತಾಗುತ್ತೆ. ಬೇಡ, ದಯವಿಟ್ಟು ದಯವಿಟ್ಟು ಅವ್ರಿಗೇನು ಮಾಡಬೇಡಿ. ನಾನೇ ಅವ್ರನ್ನ ಬರಕ್ ಹೇಳಿ ನನ್ ಮರ್ತ್ಬಿಡಿ ಅಂತ ಹೇಳ್ತೀನಿ. ದಯವಿಟ್ಟು ಅವ್ರಿಗೇನು ಮಾಡಬೇಡಿ. ಆಯ್ತಮ್ಮ, ಅವ್ರಿಗೇನು ಮಾಡಬೇಡಿ. ಹಲೋ ಜಗದೀಶ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು. ಸಂಜೆ 5 ಗಂಟೆಗೆ ಲೇಖ ಹತ್ರ ಬನ್ನಿ. ಬೇಷ್ ಪುಣ್ಯ, ನೀನ್ ಲವ್ ಮಾಡಿದ ಹುಡುಗನ್ ಮುಂದೆ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಏ ಪುಣ್ಯ, ನೀನ್ ತುಂಬಾ ಸುಂದರವಾಗಿದ್ಯಾ. ನಿನ್ನ ವಯಸ್ಸಲ್ಲಿ ನಾನು ಸ್ವಲ್ಪ ನಿಂತರನೇ ಇದ್ದೆ ಅಂತ ಇಟ್ಕೋ. ಆದ್ರೆ ಒಂದೇ ವ್ಯತ್ಯಾಸ, ಆಗ ನಾನು ಈ ಸುಂದರವಾದ ದೇಹನ ಎಲ್ಲರೂ ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಆದ್ರೆ ನೀನು ಯಾಕೆ ನಿನ್ ಯವ್ವನನ ಹೀಗೆ ವ್ಯರ್ಥ ಮಾಡ್ತಿದೀಯಾ? ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನೀವು ನನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ದೀರಾ. ಇಲ್ಲಿವರೆಗೂ ನೀವು ಹೇಳ್ದಾಗೆ ನಾನು ಕೇಳಿದೆ. ನನ್ನ ಜಗದೀಶ್ನಿಂದ ದೂರ ಆಗ್ಬಿಟ್ಟೆ. ಆದ್ರೆ ಈಗ ಮಾತ್ರ ನನ್ನ ಬಲವಂತವಾಗಿ ಕೆಡಿಸೋ ಪ್ರಯತ್ನ ಮಾಡಬೇಡಿ. ಏಯ್, ಇಲ್ಲಿಗೆ ಬಂದ್ಮೇಲೆ ಇವತ್ತಲ್ಲ ನಾಳೆ ನಿನ್ನ ಮಾತು ಕೇಳಲೇಬೇಕು. ಅಲ್ಲಿ ನೋಡು, ಒಳ್ಳೆ ಪಾರ್ಟಿ ಬಂದಿದ್ದಾನೆ, ಒಪ್ಕೋ. ಕೈ ತುಂಬಾ ದುಡ್ಡು ಸಿಗುತ್ತೆ. ಅದು ಸಾಧ್ಯನೇ ಇಲ್ಲ. ನನ್ನ ಅಕ್ಕನ ಶೀಲನ ನೀವು ಬಲಿ ತಗೊಂಡ್ರಿ, ಆದ್ರೆ ನಿಮ್ಮ ವ್ಯಭಿಚಾರಕ್ಕೆ ನಾನು ಖಂಡಿತ ಬಲಿಯಾಗೋಲ್ಲ. ನಾನು ಮನ್ಸು ಮಾಡ್ರೆ ಎಲ್ಲ ಆಗುತ್ತೆ. ರಂಗಣ್ಣ, ಇವಳನ್ನ ಹೇಳ್ಕೊಂಡೋಗಿ MLA ಮಗನ್ ರೂಮಲ್ಲಿ ಎತ್ತಾಕು.
ಸುಟ್ಟಾಕ್ಬಿಟ್ರು. ನನ್ನಕ್ಕನ್ನ ಜೀವಂತವಾಗಿ ಸುಟ್ಟಾಕ್ಬಿಟ್ರು. ನಾನ್ ನೋಡ್ತಿದ್ದ ಹಾಗೆ ನನ್ ಕಣ್ಣೆದ್ರಿಗೆ ಅವಳನ್ನ ಸುಟ್ಬಿಟ್ರು. ಅವಳನ್ನ ಸುಟ್ಟಾಕ್ಬಿಟ್ರು. ಜಗದೀಶ್ ಅಳ್ಬೇಡ, ನಾನಿದ್ದೀನಲ್ಲ, ಅಳ್ಬೇಡ. ಪುಣ್ಯ, ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನಗೆ ಇಲ್ಲಿ ಯಾವ ಭಯಾನೂ ಇಲ್ಲ. ಆರಾಮ್ ಮಾಡು, ಧೈರ್ಯ ತಂದ್ಕೋ. ನಾನು ನಿನ್ ಜೊತೆಯಲ್ಲೇ ಇದ್ದೀನಿ. ಬುದ್ಧಿ ತಗೋ. ಏನ್ ಪಿಕ್ಚರ್ ಹೈ ಕ್ಲಾಸ್ ಪಿಕ್ಚರ್ ಆಗಿತ್ತಮ್ಮ. ತುಂಬಾ ಪಿಕ್ಚರ್ ಟಿಕೆಟ್ ಸಿಕ್ಕಿಲ್ಲ ನನಗಂತೂ. ಬೆಳದಿಂಗಳ ಬಾಳ ಹೇಳು, ನಿನ್ ಜೊತೆ ಯಾರು ಗೊತ್ತಿಲ್ಲ. ಹೇಳು, ನಿನ್ ಜೊತೆ ಯಾರಿದ್ರು? ಇನ್ಯಾರಿದ್ರು? ಹೇಳು, ನಿನ್ ಜೊತೆ ಯಾರಿದ್ರು? ಹೇಳು, 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 ನಿನ್ ಜೊತೆ ಯಾರಿದ್ರು? ಹೇಳು, ನಿನ್ ಜೊತೆ ಯಾರಿದ್ರು? ಗೊತ್ತಿಲ್ಲ. ಹೇಳು, ಇಳಿಸ್ರು. ಹೇಳಿದ ಯಾರಿದ್ರು ನಿನ್ ಜೊತೆ? ಒಂದ್ ಕೆಂದಳ್ಳಿ ನೀರು ಕೊಡಪ್ಪ. ನಿನ್ನ ಇಲ್ಲಿ ಇದೆಯೋ? ನಡಿ, ನಿನ್ ಜೊತೆ ಯಾರಿದ್ರು? ಹೇಳು, ಹೇಳಲ್ಲ. ನಡಿ, ಹೇಳು. ಹೇಳು, ಯಾರಿದ್ರು? ಹೇಳಲ್ಲ. ಹೇಳು, ನಿನ್ ಜೊತೆ ಯಾರಿದ್ರು? ಇನ್ಮೇಲೆ ಕೆಲಸ ಮಾಡ್ತೀಯ? ಹೇಳು, ನಿನ್ ಜೊತೆ ಯಾರಿದ್ರು? ಹೇಳು. ಗೊತ್ತಿಲ್ಲ. 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 ಏನ್ರಿ ಆ ಪಿಂಕಿ ಇದ್ದಾಳಲ್ಲ, ಚೋಟುದ್ದ ಇದ್ದಾಳೆ. ಅಬ್ಬಬ್ಬಬ್ಬಬ್ಬ, ಅವಳು ಬಾಯಲ್ಲಿ ಎಂಥ ಮಾತುಗಳು ಅಂತೀರಾ? ಅವಳು ಮಾತಾಡ್ತಾ ಇದ್ರೆ ನನಗೆ ಅವಳ ಪ್ರಶ್ನೆಗಳಿಗೆ ಉತ್ತರ ಅಲ್ರಿ, ಫೋನ್ ಇರೋದು ನಿಮ್ ಹತ್ರ, ನೀವು ತಾನೇ ತೆಗಿಬೇಕು. ನನ್ಗೆ ಒಳ್ಳೆ ಕೆಲಸ ಇದೆ. ಹೌದಲ್ಲ? ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ? ಇಲ್ವಲ್ಲ, ನೀನೇನು ಹೇಳ್ತಿದ್ಯಲ್ಲ? ಅದೇ ರೀ, ಆ ಪಿಂಕಿ ಕೇಳ್ತಾಳೆ, ನಿಮ್ ಮನೆ ತೊಟ್ಲು ತರೋದಿಲ್ವಾ, ಸ್ವೆಟರ್ ಹೆಣಿಯೋದಿಲ್ವಾ ಅಂತ. ಅದ್ರ ಬಗ್ಗೆ ನಿಮ್ಗೆ ಯೋಚನೆನೇ ಇಲ್ವಾ? ಸರಿ, ನಿನಗಿಷ್ಟ ಅವಸರ ಇದೆ ಅಂದ್ಮೇಲೆ ಬಾಗಿಲು ಹಾಕೊಂಡ್ ಬರ್ತೀನಿ. ಏನ್ಲ ಆ ವಯ್ಯ ಬತ್ತಾನೆ ಹೋಯ್ತಾನೆ. ಏನು ಮದುವೆ ಮಾಡ್ಕೊಂಡವ್ರ? ಮದುವೆ ಮಾಡ್ಕೊಂಡಿದ್ರೆ ಹಂಗ ರಾತ್ರಿ ಹೊತ್ತು 7 ಕಿಲೋ ಮನೇಲಿ ಹಗಲೊತ್ತು ಬಂದು 1 ನಿಮಿಷ ಬಂದು ಪುಸ್ತಕ ಅಂತ ಹೊಂಟೋಯ್ತಾನೆ. ಗಂಡ ಅಂದ್ರೆ ಹಂಗ, ಗಂಡನೋ ಮಿಂಡಾನೋ ನಮ್ಗೆ ಯಾಕೆ ಕತ್ತಿರ್ಲೆ? ಸುಮ್ಕಿರಲಿ, ಮಿಂಡಾನೆ ಇಲ್ದೇ ಇದ್ರೆ ಹಾಸಿಗೆ ಮ್ಯಾಗೆ ಕೊಟ್ಟು ನೋಟಿನ ಕಂತೆನ ಹಂಗ್ ಒಗಾಯಿಸ್ಬಿಟ್ಟು ಹೋಗ್ತಾ ಇದ್ದ.
ಗಂಡ ಆಗಿದ್ರೆ ಆ ಪಾಟಿ ದುಡ್ಡನ್ನ ಎಲ್ಲಿಂದ ತಂದು ಸುರಿತಾನೆ ಹೇಳು. ಅಂದ್ಮ್ಯಾಗೆ ಮಿಂಡಾನೆ. ರೀ, ಇವತ್ತು ನಿಮ್ ಹುಟ್ಟಿದ ಹಬ್ಬ, ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಅಂದ್ಮೇಲೆ ಇವತ್ತು ನಿನಗೆ ಅಡುಗೆ ಮನೇಲಿ ಕೆಲಸನೇ ಇಲ್ಲ. ಈಗ ಹಾಗೆ ಬಾ, ಇವತ್ತು ಫುಲ್ ಡೇ ನಿನಗೆ ಟ್ರೀಟ್ ಕೊಡ್ತೀನಿ. ಏನು ಬೇಡ, ನಿಮ್ ಬರ್ತ್ಡೇ ಸೆಲೆಬ್ರೇಷನ್ ಮನೇಲೇ ಆಗ್ಬೇಕು. ಫುಲ್ ಡೇ ನನ್ ಜೊತೆಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ನಮ್ಮ ಮನೇಲಿ ನಮ್ದೇ ಪ್ರಪಂಚ. ಹಲೋ, ಜಗದೀಶ್ ಇದಾರಾ? ನೀವ್ಯಾರು? ಅರೆ, ಫೋನ್ ಮಾಡಿರೋದು ನೀವು ತಾನೇ ಹೇಳ್ಬೇಕು ಯಾರು ಅಂತ. ಯಾರು ಫೋನು? ಯಾರೋ ಗೊತ್ತಿಲ್ಲ ರೀ, ಲೇಡೀಸ್ ವಾಯ್ಸ್. ಅವರೇ ಫೋನ್ ಮಾಡಿ ನನ್ನ ನೀವ್ ಯಾರು ಅಂತ ಕೇಳ್ತಿದ್ದಾರೆ. ಅಲ್ಲ, ಫೋನ್ ಮಾಡಿರೋದು ಅವ್ರು ತಾನೇ ಹೇಳ್ಬೇಕು ಯಾರು ಅಂತ. ಆಫೀಸಿಂದ ಯಾರಾದ್ರೂ ಮಾಡಿರ್ಬೇಕು. ನಾನ್ ಮೊದ್ಲೇ ಹೇಳಿದ್ನಲ್ಲ, ಇವತ್ತೊಂದ್ ದಿವಸ ನೀವೆಲ್ಲೂ ಹೋಗ್ಬಾರ್ದು. ನಾನು ಆಫೀಸಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ನೋಡು, ಕಲ್ಕತ್ತಾದಿಂದ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಬರ್ತಿದ್ದಾನೆ, ಮೋತಿಲಾಲ್ ಅಂತ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್. ಏನಿಲ್ಲ, ಈಗ ಏರ್ಪೋರ್ಟಿಗೆ ಹೋಗಿ ಅವನನ್ನು ಪಿಕಪ್ ಮಾಡಿ ಹೋಟ್ಲಿಗೆ ಹೋಗಿ ಅವನಲ್ಲಿ ಬಿಸಾಕಿ ಬಂದ್ಬಿಡೋದು. ಹೇಗೆ ಬಂದ್ಬಿಡ್ತೀನಿ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಕಮಾನ್ ಡಾರ್ಲಿಂಗ್, ಬೇಜಾರು ಮಾಡ್ಕೋಬೇಡ, ಬೇಗ ಬಂದ್ಬಿಡ್ತೀನಿ. ಸರಿ. ಹುಟ್ಟ ಹಬ್ಬದ ಸ್ಪೆಷಲ್ ಏನು ಕೊಡಲ್ವಾ? ಹೋಗ್ರಿ. ಆಮೇಲೆ ಮಾತಿಗೆ ಮುಂಚೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತೀರಲ್ಲ, ಈ ನಿಮ್ ಮಾತಿನಿಂದ ನನ್ ಬೇಜಾರೆಲ್ಲ ಹೋಗುತ್ತೆ ಅನ್ಕೊಂಡಿದ್ದೀರಾ? ಪುಣ್ಯ, ನೀನ್ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ. ಇಷ್ಟೇ ನಾನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಜಗದೀಶ್, ನೀವು ಮುಂಚಿನ ಹಾಗಿಲ್ಲ, ತುಂಬಾ ಬದಲಾಯಿಸಿದ್ದೀರಾ. ಮೊದ್ಲಿದ್ದ ಹಾಗೆ ನನ್ ಮೇಲೆ ನಿಮಗ್ ಪ್ರೀತಿನೇ ಇಲ್ಲ. ಪುಣ್ಯ, ನಿನ್ ಮೇಲೆ ಪ್ರೀತಿ ಇಲ್ಲದೆ ಇದ್ರೆ ಪ್ರತಿದಿನ ಬಂದು ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ನ. ಅದು ಅಲ್ಲದೆ ಡಾಕ್ಟರ್ ಏನ್ ಹೇಳಿದ್ದಾರೆ ಗೊತ್ತಾ? ನೀನಿನ್ನು ಪೂರ್ತಿಯಾಗಿ ಗುಣವಾಗಿಲ್ಲ. ಶಾಕ್ ಇಂದ ರಿಕವರ್ ಆಗೋಕೆ ಇನ್ನೂ ಸಮಯ ಬೇಕು. ನೀನು ಚೆನ್ನಾಗಿ ರೆಸ್ಟ್ ತಗೋಬೇಕು, ನಿದ್ದೆ ಮಾಡಬೇಕು, ಟೈಮ್ ಟು ಟೈಮ್ ಔಷಧಿ ತಗೊಳ್ಬೇಕು. ನೀನು ಸಂಪೂರ್ಣವಾಗಿ ಗುಣವಾದ್ಮೇಲೆ ಎಲ್ಲ ಇದ್ದೇ ಇದೆಯಲ್ಲ, ನಗೋದು, ಹರಟೆ ಹೊಡೆಯೋದು, ಸುತ್ತಾಡೋದು, ಆಗ ಹೋಲ್ ಲೈಫ್ ಇಸ್ ಅವರ್ಸ್. ಈಗ ನಾನು ನೋಡಿದ್ರೆ ಹುಷಾರಿಲ್ದೊಳ್ ಹಾಗೆ ಕಾಣಿಸ್ತೀನಾ? ಖಂಡಿತ ಇಲ್ಲ. ಇವತ್ತೇನು ಹೇಳಿ? ಏನು? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ ಬರ್ತ್ಡೇ. ನೀನು ಮರ್ತಿಲ್ಲ? ಮರೆಯೋದಾ? ಅ ಸ್ಮಾಲ್ ಪ್ರೆಸೆಂಟ್. ಇದೆಲ್ಲ ಯಾಕೆ? ಪಿ ಫಾರ್ ಪುಣ್ಯ. ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್. ನಾನಿನ್ ಬರ್ಲಾ? ಎಲ್ಲಿಗೆ ಹೊರಟ್ರಿ? ಇವತ್ ನನ್ ಜೊತೆಲೆ ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೋಸ್ಕರ ಅಡ್ಗೆ ಮಾಡಿದೀನಿ. ಊಟನಾ? ಇಷ್ಟು ಬೇಗ? ನನಗೆ ಅರ್ಜೆಂಟ್ ಕೆಲಸ ಇದೆ. ನಾನು ನೋಡೋಕೆ ಕಲ್ಕತ್ತಾದಿಂದ ಮೋತಿಲಾಲ್ ಅಂತ ಬಂದಿದ್ದಾನೆ. ಮೋತಿಲಾಲ್ ಎಲ್ಲ ನನಗ್ ಬೇಕಾಗಿಲ್ಲ. ಇವತ್ ನನ್ ಜೊತೆಲೆ ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ. ನಾನು ಹೇಳಿದೆ, ಜಗದೀಶಪ್ಪ ಬರ್ತಾರೆ, ನೀವು ಊಟ ಮಾಡಿ ಅಂತ. ಅವರು ಬರುವವರೆಗೂ ನಾನು ಊಟ ಮಾಡುವುದಿಲ್ಲ ಅಂದ್ರು. ನೋಡಿ, ಕುಳಿತುಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಬನ್ನಿ, ಕುಳಿತುಕೊಳ್ಳಿ. ಅನು ಬಂದ್ರಾ? ಸಾರಿ, ತುಂಬಾ ಲೇಟ್ ಆಗೋಯ್ತು. ನೀನು ಊಟ ಮಾಡ್ಬೋದಾ? ಕೈ ತೊಳ್ಕೊಳ್ಳಿ. ನಾನ್ ಮಾಡಿದ ಅಡಿಗೆನ ಸಂತೋಷವಾಗಿ ಊಟ ಮಾಡಿ. ನೀನ್ ಮಾಡಿದ್ಯಾ ಇಷ್ಟೊಂದು ಸ್ವೀಟ್ಸ್? ಅಮೃತ. ಇನ್ನ ಈ ರೀತಿ ಊಟ ಮಾಡಿದ್ರೆ ಕೆಲ್ಸನೂ ಬೇಡ, ಏನೂ ಬೇಡ, ಬರೀ ಊಟ, ನಿದ್ರೆ. ಏನ್ ಬೇಡ? ಹೌದು ಜಗದೀಶಪ್ಪ, ನೋಡಿ ಮನೆಗೆ ಬಂದು 15 ದಿನ ಆಗ್ಲಿಲ್ಲ, 20 ಕೆಜಿ ಜಾಸ್ತಿ ಆಗಿ ಬಿಟ್ಟಿದ್ದೇನೆ. ಭೀಮಣ್ಣರೇ, ಅಮ್ಮ ನೀವು ಹೋಗಿ. ಪುಣ್ಯ. ಹಲೋ ಜಗದೀಶ್, ನಾನು ಪುಣ್ಯ.
ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಒಬ್ಳಿಗೆ ಇರಕ್ ಆಗ್ತಾ ಇಲ್ಲ. ನಿಮ್ಮನ್ ಬಿಟ್ಟು ನನಗೊಬ್ಳಿಗೆ ಇರಕ್ ಆಗಲ್ಲ. ಪ್ಲೀಸ್ ಬೇಗ ಬಂದ್ಬಿಡಿ. ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಪ್ಲೀಸ್ ಬೇಗ ಬಂದ್ಬಿಡಿ. ನೀವೇ ಬರ್ತೀರಾ? ಇಲ್ಲ ನಾನೇ ಬಂದ್ಬಿಡ್ಲ? ಬೇಡ, ನಾನೇ ಬರ್ತೀನಿ. ಅನು, ಫೋನ್ ಬಂದಿತ್ತು. ನನಗೆ ಅರ್ಜೆಂಟ್ ಕೆಲಸ ಇದೆ. ಪ್ಲೀಸ್ ಡೋಂಟ್ ಸ್ಟಾಪ್ ಮೀ. ಪುಣ್ಯ, ಜಗದೀಶ್, ಈ ಮನೇಲಿ ಒಂದು ಕ್ಷಣನೂ ನನ್ನಿಂದ ಒಬ್ಬಳಿಗೆ ಇರಕ್ಕಾಗಲ್ಲ. ತುಂಬಾ ಭಯ ಆಗುತ್ತೆ. ಕಣ್ ಮುಚ್ಚಿದ್ರೆ ಸಾಕು ಅಕ್ಕನ್ ಸಾವೇ ಕಣ್ ಮುಂದೆ ಬರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನನ್ನೊಬ್ಳನ್ನ ಬಿಟ್ಟು ಹೋಗ್ಬೇಡಿ. ನಿಮ್ಮನ್ ಬಿಟ್ಟು ನನ್ ಕೈಲಿ ಇರಕ್ಕಾಗಲ್ಲ ಜಗದೀಶ್. ಜಗದೀಶ್, ನಿಮಗ್ ಗೊತ್ತಿಲ್ಲ ಜನ ನಮ್ಮಿಬ್ರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ಕೋತಿದ್ದಾರೆ ಅಂತ. ಅವರೆಲ್ಲರೂ ಬಾಯಿ ಮುಚ್ಚಿಸ್ಬೇಕಾದ್ರೆ ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗ್ಬೇಕು. ತಗೊಳ್ಳಿ, ಈ ತಾಳಿ ನನ್ ಕುತ್ತಿಗೆ ಕಟ್ಬಿಡಿ. ಏನ್ ಪುಣ್ಯ ನೀನು ನಾನು ಕದ್ದು ಮದುವೆ ಆಗ್ಬೇಕಾ? ನೀನು ನಾನು ತಾಳಿ ಕಟ್ಟದೇ ಇದ್ರು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ. ಮೊದಲು ನೀನು ಪೂರ್ತಿ ಗುಣವಾಗು, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಆಮೇಲೆ ಅಂದ್ರೆ ಯಾವಾಗ? ಇವತ್ತಾ? ನಾಳೆನಾ? ನಾಡಿದ್ದ? ಜಗದೀಶ್, ನೀವ್ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರ್ಬೇಕು, ನನ್ನವರಾಗೆ ಇರ್ಬೇಕು ಅಂತ ನನ್ನ ಆಸೆ. ನಾನು ನಿನ್ನವನೇ ತಾನೆ, ನಿನ್ ಜೊತೆಲೇ ಇರ್ತೀನಿ. ನಾನು ಬೇರೆ ಎಲ್ಲಿದ್ರೂ ಕೂಡ ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಿರ್ತೀನಿ. ಜಗದೀಶ್, ನಿಮ್ಮನ್ ಬಿಟ್ಟು ನನ್ನ ಕೈಲಿರಕ್ಕಾಗಲ್ಲ. ನೀವು ನನಗೆ ತಾಳಿ ಕಟ್ಟೋ ದಿನ ಬೇಗ ಬರ್ಲಿ ಅಂತ ಆಶಿಸ್ತೀನಿ. ಆ ದಿವಸ ಒಟ್ಟಿನಲ್ಲಿ ನೀನು ಸದಾ ಸುಖಿಯಾಗಿ ನಗನಗ್ತಾ ಇರಬೇಕು.
ಏನಮ್ಮ ಇದು? ಎಲ್ಲಿಗೆ ಹೊರಟಿದ್ದು? ಎಲ್ಲಿಗಾದ್ರೂ ಹೋಗ್ತೀನಿ. ಏನಮ್ಮ ಇದು? ಏನಾಯ್ತು ಹೇಳಿ. ಸುಳ್ಳು ಹೇಳೋರ ಜೊತೆ ಸಂಸಾರ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ಅಮ್ಮ ಅಮ್ಮ ಅನು ಅಮ್ಮ, ನಿಲ್ಲಿ. ಈ ಮನೆಯಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಹಿರಿಯ ಕಿರಿಯ ಬಂಧು ಬಳಗ ಎಲ್ಲ ನಾನೇ. ಮುತ್ತಿನ ರತಿ ಎತ್ತೀರೆ ಈ ನವ ದಂಪತಿಗಳಿಗೆ. ಬಲಗಾಲ ಮುಂದಿಟ್ಟು ಗೃಹಲಕ್ಷ್ಮಿಯಾಗಿ ಒಳಗೆ ಬಾ ಅಮ್ಮ, ಬಾ. ಹಾಗೆ ಬಾ. ಅಮ್ಮ, ಗಿರಿ ಗಿರಿ, ಏನಿದು? ಯಾರು ಕಾಣ್ತಿಲ್ವಲ್ಲ? ಬಾಗಿಲು ತೆಗೆದಿಟ್ಬಿಟ್ಟು ಹೋಗಿದ್ದಾರೆ. ಯಾರಾದ್ರೂ ಏನಾದ್ರೂ ಕದ್ಕೊಂಡು ಹೋದ್ರೂ ಏನೂ ಗೊತ್ತಾಗೋದಿಲ್ಲ. ಆಹಾ, ಎಷ್ಟು ದಿವಸ ಆಯ್ತು ಈ ಉಯ್ಯಾಲೆ ಆಡಿ. ನಮ್ಮನೆಗೂ ಜಗದೀಶ್ ಹೇಳಿ ಇಂಥದೇ ಉಯ್ಯಾಲೆ ಹಾಕಿಸ್ಬೇಕು. ಬೇಡ ಬೇಡ, ನನಗೋಸ್ಕರ ಅಪ್ಪ ಪ್ರೀತಿಯಿಂದ ಮಾಡಿಸಿದ್ದು ನನ್ನ ಸೆಂಟಿಮೆಂಟ್ ಉಯ್ಯಾಲೆ. ಇದನ್ನೇ ತಗೊಂಡು ಹೋಗ್ತೀನಿ. ಲಲಿತಾ, ಲಲಿತಾ, ಅರೆ ಎಲ್ಲಿ ಹಾಳಾಗೋದ್ಲಿ ಇವಳು? ಯಾವನ ಸೈಕಲ್ ಬಿಡೋನ್ ಬೇರೆ ಬಂದಿದ್ದಾನೆ, ಅವನ ಜೊತೆ ಹೋಗಿರ್ಬೇಕು ತಿರುಗಾಡೋಕೆ. ಅಮ್ಮ ಅಮ್ಮ, ಅಯ್ಯಯ್ಯೋ, ಏ ಗಿರಿ, ಏನಿದು? ಯಾರು ಕಾಣಿಸ್ತಿಲ್ವಲ್ಲ? ಎಲ್ಲಿ ಹೊಟ್ಟೋದ್ರು? ಅರೆ, ಟೇಪ್ ರೆಕಾರ್ಡರ್ ಬಂದಿದೆ. ಅಬ್ಬಬ್ಬ, ಬಹಳ ಶೆಕೆ ಆಗ್ತಿದ್ಯಲ್ಲ. ಫ್ಯಾನ್ ಬೇರೆ ಕೆಟ್ಟ ಹೋಗಿದೆ. ನಾನ್ ಈ ಮನೆ ಬಿಟ್ಟು ಹೋದ್ಮೇಲೆ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಅದಕ್ಕೆ ಹೇಳೋದು, ನನ್ನಂಥ ಹೆಣ್ಮಕ್ಳು ತಾಯಿ ಮನೇಲೆ ಇರ್ಬೇಕು ಅಂತ. ಅಮ್ಮ, ಏ ಗಿರಿ, ಅಮ್ಮ, ನಾನ್ ಬಂದಿದ್ದೀನಮ್ಮ. ಏ ಗಿರಿ, ಎಲ್ಲಿದ್ಯೋ? ಏನಿದು? ಎಲ್ಲಿ ಹೊರಟೋದ್ರು? ಅಮ್ಮ ಅಮ್ಮ ಅಮ್ಮ, ಅನು, ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಬಿಡಿ ಬಿಡಿ, ಯಾವಾಗ ಬಂದೆ? ನಾನ್ ಬಂದು 10 ನಿಮಿಷ ಆಯ್ತು. ಹೋಗಿ ಗಂಟ್ಲು ನೋವು ಬಂತು. ಏನೇ ಇದ್ದಕ್ಕಿದ್ದಾಗ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಒಬ್ಳೆ ಬಂದ್ಯಾ? ಹೌದು, ಒಬ್ಳೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ. ಏನ್ ಹೇಳ್ತಿದ್ಯಾ? ಮದ್ವೆ ಆದ್ರೂ ಇನ್ನೂ ನಿನ್ ತುಂಟಾಟ ಬಿಟ್ಟಿಲ್ವಲ್ಲ? ಅದ್ರಲ್ಲೇ ಇರೋದಮ್ಮ ಮಜಾ. ನೀನ್ ಯಾವತ್ತಾದ್ರೂ ಅಪ್ಪನ ಹತ್ರ ಜಗಳ ಆಡಿದ್ಯಾ? ತು ಹೋಗೆ. ನೀನೆಲ್ಲ ಆಡ್ತೀಯಾ? ಲೈಫ್ ಲಾಂಗ್ ಅಪ್ಪನಿಗೆ ಹೆದರ್ಕೊಂಡೇ ಬಂದ್ಬಿಟ್ಟೆ. ಹೌದು, ಅಣ್ಣ ಇಲ್ಲಿ? ಅವನು ಹಿಂದ್ಗಡೆ ಬಟ್ಟೆ ಒಗಿತಿದ್ದಾನೆ. ಹೌದಾ? ಅವ್ನಿಗೊಂದ್ ಸ್ವಲ್ಪ ತಲೆ ತಿಂದ್ ಬರ್ತೀನಿರು. ಅಣ್ಣ, ಅನು, ಹೆಂಗಸರ್ತಾರ ಬಟ್ಟೆ ಒಗಿತಿದ್ರು. ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ? ಎಲ್ಲಿ? ತಲೆಗೊಂದು ಬಿಳಿ ಕೂದಲೇ ಕಾಣಿಸ್ತಿಲ್ಲ. ಲುಕಿಂಗ್ ವೆರಿ ಸ್ಮಾರ್ಟ್ ಐಸೆ. ಹೌದು ಐಸೆ, ಲೈನ್ ಕ್ಲಿಯರ್ ಆಗಿಲ್ವಾ? ನಾನು ಸ್ವಲ್ಪ ಕೂದ್ಲಿಗೆ ಬಣ್ಣ ಗಿಣ್ಣ ಹಚ್ಕೊಂಡು ಸ್ಮಾರ್ಟ್ ಆಗಿ ಕಾಣಿಸೋಣ ಅಂತ. ಸ್ಮಾರ್ಟ್ ಆಗಿ ಕಾಣಿಸದೆ ಏನ್ ಬಂತು ಭಾಗ್ಯ? ಮದ್ವೆ ಮಾಡ್ಕೊ. ನಾನ್ ಮದುವೆ ಮಾಡ್ಕೋಬೇಕು ಅಂತ ತಾನೇ ನಿನಗೆ ಮದುವೆ ಮಾಡಿ ಈ ಮನೆಯಿಂದ ಹೊರಗಡೆ ಕಳಿಸಿದ್ದು. ಅಲ್ಲ, ಸುಮ್ನೆ ಮಾತಾಡ್ತಾನೆ ನಿಂತಿದ್ಯಲ್ಲ. ನಾನು ನಿಮ್ಮ ಅಣ್ಣ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ಒಂದು ಚೂರು ಸಹಾಯ ಮಾಡ ಅಂತ ಒಂದು 5 ಪೈಸಾ ಕಟ್ಟಿಸಿ ಬೇಡವಾ? ನೋಡು, ನನ್ನ ಬಟ್ಟೆಗೆಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ತಿಕ್ಕಿ ನೀಟಾಗಿ ಒಗೆದು ಸೆಂಟ್ ಹಾಕಿ ಕ್ಲೀನ್ ಆಗಿ ಐರನ್ ಮಾಡಿ ಇಡು. ಕಾಫಿ ಕುಡಿದು ಬಿಟ್ಟು ಬರ್ತೀನಿ. ನನ್ ಕೈಲಾಗಲ್ಲಪ್ಪ. ನನ್ ಗಂಡನ್ ಕೆಲ್ಸ ಎಲ್ಲ ಮಾಡಿ ಸುಸ್ತಾಗಿ ಹೋಗಿದೆ. ಹೆಣ್ಣು ಮಕ್ಕಳೇ ಇಷ್ಟು. ತವ್ರ ಮನೇಲಿ ಇರೋವರೆಗೂ ಅಣ್ಣ ಅಕ್ಕ ತಂಗಿ ಅಂತ ಕೂತ್ಗೆ ತಾಳಿ ಬಿತ್ತು ಮೊಗೇತ್. ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು. ಅಯ್ಯಯ್ಯ, ಬಾ ನಿನ್ಗೊಂದ್ ಸರ್ಪ್ರೈಸ್ ತೋರಿಸ್ತೀನಿ. ಸರ್ಪ್ರೈಸ್ ಏನು ಅಂತ ಹೇಳ್ತಾರಾ? ಬಾ. ನೀನ್ ಈ ಮನೆಯಿಂದ ಹೋದ್ಮೇಲೆ ಮನೇಲಿ ಏನೇನ್ ಚೇಂಜ್ ಆಗಿದೆ ಅಂತ ನೋಡಿದ್ಯಾ? ಫೋನ್ ಹಾಕ್ಸಿರೋದು? ಫೋನ್ ಬೇರೆ ಬಂದಿದೆ. ಯಾಕೆ ಹೇಳು? ಯಾಕೆ? ನನ್ ತಂಗಿ ಗಂಡನ್ ಮೇಲೆ ಮುನಿಸ್ಕೊಂಡು ಸಣ್ಣದಾಗಿ ಕೋಪ ಮಾಡ್ಕೊಂಡು ದೊಡ್ಡದಾಗಿ ತವ್ರ ಮನೆಗೆ ಬಂದ್ಮೇಲೆ ಗಂಡನ್ ನೆನಪಾದಾಗ
ಸುಮ್ನೆ ಫೋನ್ ತಿರುಗಿಸಿ ಹಲೋ ಏನ್ರಿ ನೀವ್ ಹೇಗಿದ್ದೀರಾ, ರಾತ್ರಿ ಕಣ್ತುಂಬಾ ನಿದ್ದೆ ಮಾಡಿದ್ರಾ, ಬೆಳಿಗ್ಗೆ ಬೆಡ್ ಕಾಫಿ ಕುಡಿದ್ರೇನ್ರಿ, ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿದ್ರಾ ಏನ್ರಿ, ನೀವೊಂದು ಕ್ಷಣ ಇಲ್ದೇ ಇದ್ರು ನನಗೆ ಇಲ್ಲಿ ಕಾಲ ಕಳೆಯೋದೇ ಕಷ್ಟ ರೀ. ಪ್ಲೀಸ್ ನೀವ್ ಈಗ್ಲೇ ಬಂದ್ ಕರ್ಕೊಂಡು ಹೋಗ್ಬಿಡಿ ಅಂತ ಮಾತಾಡೋದಿಕ್ಕೆ. ನೋಡೋನು ಈ ಫೋನ್ ಬಂದಾಗಿಂದ ಫೋನ್ ಮಾಡೋದಿರ್ಲಿ, ಅದನ್ನ ಯಾರ ಕೈಯಿಂದಲೂ ಮುಟ್ಸಿಲ್ಲ. ಯಾಕೆ ಹೇಳು, ನನ್ನ ಮುದ್ದಿನ ತಂಗಿ ಕೈಯಿಂದ ಓಪನಿಂಗ್ ಸೆರೆಮನಿ ಮಾಡ್ಸೋಣ ಅಂತ. ಮೊದಲನೇ ಫೋನ್ ತಿರುಗ್ಸು ನಿನ್ ಗಂಡಂಗೆ. ತಿರುಗ್ಸು, ಕಮಾನ್. ಹಲೋ ಜಗದೀಶ, ನಾನು ಮಾತಾಡ್ತಿದ್ದೀನಿ. ನಿಮ್ಮೇಲೆ ಕೋಪ ಮಾಡ್ಕೊಂಡು ಜಗಳ ಆಡ್ ಬಂದ್ಮೇಲೆ ನನ್ ಮನಸ್ಸು ತಡಲಿಲ್ಲ. ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗ್ತಿಲ್ಲ. ಏನಂದ್ರಿ? ಅರ್ಥ ಆಯ್ತು. ಗಂಡ ಹೆಂಡತಿ ಮಾತಿನ ಮಧ್ಯ ಈ ಸೆನ್ಸಾರ್ ಕಮಿಟಿ ಯಾಕೆ ಅಂತ ತಾನೆ ನನಗೆ ಬಟ್ಟೆ ರಾಶಿ ಕಾಯ್ತಾ ಇದೆ. ಮಾತಾಡು. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಂದು ಕರ್ಕೊಂಡು ಹೋಗ್ಬಿಡಿ. ಅನು, ಲಲಿತಾ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರಾ? ಅಯ್ಯೋ, ಆಫೀಸ್ ಮನೆ ಹಾಳಾಯ್ತು. ನೀನೇ ಲಕ್ಕಿ ಕಣೆ. ಮನ್ಮಥನಂತ ಗಂಡ, ಜೊತೆಗೆ ಸಾವುಕಾರ ಬೇರೆ, ಕಾರು, ಬಂಗ್ಲೆ, ಫೋನು, ಏನಿದೆ ಏನಿಲ್ಲ. ಅಯ್ಯಯ್ಯೋ, ಎಷ್ಟ್ ಚೆನ್ನಾಗಿದೆ ನೆಕ್ಲೆಸು. ನಿನ್ ವಾಲೆನೂ ಅಷ್ಟೇ. ಇದೆಲ್ಲ ಮಾಡ್ಸಿದ್ದ ತಗೊಂಡಿದ್ದು? ಮಾಡ್ಸಿದ್ದೆ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹೇಳ್ತಾರೆ. ಅದ್ ಸರಿ, ಹನಿಮೂನು ನಾಚಿಕೆನಾ? ಲಲಿತಾ, ನಿನ್ಗೆಲ್ಲ ಹೇಳ್ತೀನಿ ಬಾ. ಅನು, ಏನು ತುಂಬಾ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ. ಈಗ ನೋಡಿದ್ರೆ ಮೌನವಾಗಿ ಅಳ್ತಾ ಕೂತಿದ್ಯಾ. ಅದೇನ್ ವಿಷಯ ಅಂತ ಬಾಯ್ಬಿಟ್ಟು ಹೇಳೆ. ಏನ್ ಹೇಳಿ? ಮನೇಲಿ ಒಬ್ಬೊಬ್ರ ಹತ್ರ ಒಂದೊಂದು ಸುಳ್ಳು ಹೇಳೋ ಪರಿಸ್ಥಿತಿ ಬಂತು. ಎಲ್ಲ ಹೆಣ್ಮಕ್ಳು ತಮ್ಮ ಸಂಕಟನ ಹೆತ್ತವ್ರ ಹತ್ರ ಹೇಳ್ಕೋತಾರೆ. ಆದ್ರೆ ನನಗೆ ಅಮ್ಮನ ಮುಖ ನೋಡಿದ ತಕ್ಷಣ ನಿಜ ಹೇಳೋಕ್ ಮನಸ್ಸು ಬರ್ದೆ. ಸುಳ್ಳು ಹೇಳ್ಬಿಟ್ಟೆ ಕಡೆ. ಏನ್ ಹೇಳ್ತಾ ಇದ್ದೆ ನೀನು? ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಏನಾಯ್ತು? ನನ್ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ಕಣೆ. ಅನು, ಅಂಥದ್ದೇನೇ ಆಗಿದೆ? ಜಗದೀಶ್ ನಿನಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ದಾರೆ? ಎಷ್ಟೇ ಸುಖ ಇದ್ರೇನು ಮನಸ್ಸಿಗೆ ನೆಮ್ಮದಿ ಬೇಕು ಕಣೆ. ಅಂದ್ರೆ ಜಗದೀಶ್ಗೆ ಪುಣ್ಯ ಅನ್ನೋ ಹುಡುಗಿ ಜೊತೆ ಸಂಬಂಧ ಇದೆ. ಅವರಿಬ್ರು ಒಪ್ಕೊಂಡಿದ್ದನ್ನ ನನ್ ಕಣ್ಣಾರೆ ಕಂಡೆ. ಅಪ್ಕೊಂಡ್ ಮಾತ್ರಕ್ಕೆ ಸಂಬಂಧ ಇದೆ ಅಂತ ಅರ್ಥನಾ? ಸಂಬಂಧಕ್ಕೂ ಹಲವಾರು ಅರ್ಥ ಇದೆ ಕಣೆ. ಹಾಗಲ್ಲ ಕಣೆ. ಗಂಡ ಹೆಂಡತಿ ಹತ್ರ ಏನಾದ್ರೂ ಮುಚ್ಚಿಡೋ ಪ್ರಯತ್ನ ಪಟ್ರೆ ಅವನು ಹೆಂಡತಿಲ್ ಕಾಣ್ದಿರೋ ಸುಖನ ಇನ್ನೊಬ್ಳ ಹತ್ರ ಕಾಣ್ತಿದ್ದಾನೆ ಅಂತ ಅರ್ಥ. ಅಯ್ಯೋ ಹುಚ್ಚಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಹೃದಯನ ಬಿಗಿಯಾಗಿ ಹಿಡ್ಕೊ. ನೋ ಲಲಿತಾ, ನನ್ ಜೀವನದಲ್ಲಿ ನಾನು ಮೋಸ ಹೋಗ್ಬಿಟ್ಟೆ ಕಣೆ. ನಿನ್ನ ಹತ್ರ ಏನಾದ್ರು ಹೇಳಿ ಹೋದ್ಲಾ? ಸುಳ್ಳು ಹೇಳೋರ್ ಜೊತೆ ಸಂಸಾರ ಮಾಡ್ಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಸೂಟ್ ಕೇಸ್ ತಗೊಂಡು ಹೊರಟೋದ್ಲು. ಸೂಟ್ ಕೇಸ್ ತಗೊಂಡು ಹೋದ್ಲು ತಾನೆ? ಹೋಗ್ಲಿ ಬಿಡ, ತಾಯಿ ಮನೆಗೆ ಹೋಗಿರ್ತಾಳೆ. ನೀನ್ ಹೇಳ್ತಿರೋದು ನಿಜಾನಾಗಿರಿ? ಲಲಿತಾ ನನ್ನ ಹತ್ರ ಸುಳ್ಳು ಹೇಳ್ತಾಳೇನಮ್ಮ? ಮತ್ತೆ ಏನು ಗೊತ್ತಾಗ್ದಂಗೆ ನಗ್ನಗ್ತಾ ಮನೆ ತುಂಬಾ ಓಡಾಡ್ತಿದ್ದಾಳೆ. ಅವಳ ಸ್ವಭಾವ ನಿನಗೆ ಗೊತ್ತಿಲ್ವೇನಮ್ಮ? ವಿಷಯ ನಮಗ್ ಗೊತ್ತಾದ್ರೆ ನಾವೆಲ್ಲ ನೊಂದ್ಕೋತೀವೋ ಅಂತ ಅವಳು ನಗ್ತಾ ಇದ್ದಾಳೆ. ಅಯ್ಯೋಯ್ಯೋ, ಹೀಗೆ ಬಿಟ್ಬಿಟ್ರೆ ಎಲ್ಲಿಗೆ ಮುಟ್ಟುತ್ತೋ ಏನೋ. ಗಿರಿ, ಏನಾದ್ರೂ ಮಾಡ್ಬೇಕಲ್ಲ? ಇನ್ನ ಫ್ರೆಂಡು ಅಂತ ಕರಿಬೇಕು, ಭಾವ ಅಂತ ಕರಿಬೇಕು, ನಂಗೆ ಗೊತ್ತಾಗ್ತಾ ಇಲ್ಲ. ಅವನು ಮನೆಗೆ ಬಂದು 15-20 ದಿವಸ ಆಯ್ತು. ನಿನ್ನಿಂದ ಒಂದು ಫೋನ್ ಇಲ್ಲ, ಕರ್ಕೊಂಡು ಹೋಗಕ್ಕೂ ನೀನ್ ಬಂದಿಲ್ಲ. ಅವಳ ಪಾಡಿಗೆ ಅವಳು ಅಲ್ಲಿದ್ದಾಳೆ, ನಿನ್ ಪಾಡಿಗೆ ನೀನ್ ಇಲ್ಲಿದ್ಯಾ. ಗಿರಿ, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊರಟೋದವಳು ಅವಳು. ಗಂಡ ಹೆಂಡತಿ ಜಗಳ 4 ಗೋಡೆ ಮಧ್ಯ ಇರಬೇಕು ಅಂತಾರೆ. ಆದ್ರೆ ಅದನ್ನ ಊರಿಗೆ ಹಬ್ಸಿರುವವಳು ಅವಳೇ. ಆದ್ರೂ ಅವಳಿಗೋಸ್ಕರ ಈ ಮನೆ ಬಾಗಿಲು 24 ಗಂಟೆ 365 ದಿವಸನೂ ತೆರೆದಿರುತ್ತೆ. ನೀನೇನಾದ್ರೂ ಹೇಳೋದಿದ್ರೆ ಹೋಗಿ ಅವಳಿಗೆ ಹೇಳು. ಸಾರಿ ಜಗದೀಶ್,
ಅನು, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಸಾಯೋ ತನಕ. ಇದರಿಂದ ಯಾರು ಕಷ್ಟ? ನನ್ನ ಮನಸ್ಸಿಗೆ ಬಂದಿದ್ದನ್ನ ಮಾಡೋದೇ ನನಗಿಷ್ಟ. ಅದರಲ್ಲೇ ನೆಮ್ಮದಿ. ನೆಮ್ಮದಿ ಸಿಗೋದು ನಿನ್ನೆ ದಿನ ನೆನ್ಸ್ಕೊಳ್ಳೋದ್ರಲ್ಲ, ಮರೆಯೋದ್ರಲ್ಲಿದೆ. ಪ್ರಯತ್ನ ಪಡ್ತೀನಿ. ಹಾಗಾದ್ರೆ ನಾಳೆಯಿಂದ ಹೀಗೆ ಯೋಚನೆ ಮಾಡೋದನ್ನ ಬಿಟ್ಟು ನಾನು ಹೇಳ್ದಾಗ ಕೇಳು. ಹಾಗನ್ನೇನು? ಹೌದಮ್ಮ, ಜಗದೀಶನು ಬರೋಲ್ಲ ಅಂತಾನೆ. ಅನು ಹೇಳಿದ್ರೆ ನಾನು ಹೋಗಲ್ಲ ಅಂತ ಹಠ ಮಾಡ್ತಾಳೆ. ಆಮೇಲೆ ನೋಡೋಣ, ಒಂದು 8-10 ದಿವಸ ಹಾಗೆ ಸರಿ ಹೋದ್ರೆ ಸರಿ, ಇಲ್ಲದೆ ಇದ್ರೆ ಹೇಗೂ ನನ್ನ ಮದುವೆ ನಿಶ್ಚಿತಾರ್ಥ ಇದೆಯಲ್ಲ, ಹೋಗಿ ಕರೆಯೋಣ. ಶುಭ ಕಾರ್ಯಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾರುಲ್ ಬೈಂಡಿಂಗ್ ಇದೆ, ಬಂದೇ ಬರ್ತಾನೆ. ಆಗ ಉಪಾಯ ಮಾಡಿ ಕಳಿಸಿದ್ರಾಯ್ತು. ಯಾಕೆ ನೀವು ಇವತ್ತು ಇಷ್ಟೊಂದು ಕುಡಿತಿದ್ದೀರಾ? ನೀವು ಮೊದ್ಲಿನ ಹಾಗಿಲ್ಲ. ಈಗೀಗ ನನ್ನ ನೋಡಕ್ಕೂ ಬರ್ತಾ ಇಲ್ಲ. ನಿಮಗ್ ನನ್ನ ಕಂಡ್ರೆ ಒಂದು ಮಾತು ತಿಳ್ಕೊ, ನಾನು 24 ಗಂಟೆನೂ ನಿನ್ನ ಪಕ್ಕದಲ್ಲೇ ಕೂತಿರೋಕ್ಕಾಗೋದಿಲ್ಲ. ನನಗೂ ನನ್ನ ಬಿಸ್ನೆಸ್ ಇದೆ, ಅದರ 100 ಸಮಸ್ಯೆಗಳಿರ್ತವೆ. ಅದು ಅಲ್ಲದೆ ಐ ಡೋಂಟ್ ಲೈಕ್ ಬೀಯಿಂಗ್ ಕ್ವೆಶ್ಚನ್ ಲೈಕ್ ದಿಸ್. ನನಗೆ ಗೊತ್ತು ಜಗದೀಶ್, ಈ ನಡುವೆ ನನ್ನನ್ನು ಕಂಡ್ರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ. ನಾನು ಎಷ್ಟೇ ಆದ್ರೂ ಸೂಳೆ ಮನೇಲಿದ್ದೋಳು, ಶೀಲ ಕೆಟ್ಟಿರ್ಬೋದು ಅಂತ ಅಲ್ವಾ? ಈ ಅನುಮಾನ ಏನಾದ್ರೂ ನಿಮಗ್ ಬಂದಿದ್ರೆ ದಯವಿಟ್ಟು ಅದನ್ನ ಮನಸ್ಸಿನಿಂದ ಕಿತ್ತಾಕ್ಬಿಡಿ. ಒಂದ್ ವೇಳೆ ಆ ರೀತಿ ಏನಾದ್ರೂ ನಡೆದಿದ್ರೆ ನಾನು ಇದುವರೆಗೂ ಬದುಕಿರ್ತಾನೆ ಇರ್ಲಿಲ್ಲ. ನೀವೊಬ್ರು ಮಾತ್ರ ನನಗ್ ಬದುಕೋ ಧೈರ್ಯ ಕೊಡ್ತೀರಿ ಅನ್ನೋ ಆಸೆಯಿಂದ ಉಳ್ಕೊಂಡಿದ್ದೀನಿ. ಐ ಆಮ್ ಸಾರಿ ಪುಣ್ಯ, ಸಾರಿ. ನನ್ನ ತಲೆ ಬಿಸಿಲಿ ನಿನ್ ಮೇಲೆ ರೇಗ್ಬಿಟ್ಟೆ. ನನಗೆ ನಿನ್ ಮೇಲೆ ಆ ಥರ ಯಾವ ಸಂಶಯನೂ ಇಲ್ಲ. ಏನೇನೋ ಯೋಚನೆ ಮಾಡಿ ಸುಮ್ಮನೆ ಕೊರಗಬೇಡ. ಬಾ, ಊಟ ಮಾಡೋಣ. ಅಂತೂ ನಿನ್ನ ಹಠ ಸಾಧಿಸೇ ಬಿಟ್ಟೆ. ಹೇಳಿ, ನನಗಿಷ್ಟ ಇಲ್ಲ. ಅವನು ನೋಡ್ಲಿಕ್ಕೆ ಮನಸ್ಸಿಲ್ದೇ ಇದ್ರು ಗಿರಿ ನಿಶ್ಚಿತಾರ್ಥಕ್ಕೆ ಅಂತ ತಿಳ್ಕೊ. ಬಾ. ಬನ್ನಿ ಬಾವ, ಬನ್ನಿ. ನೀವು ಬರ್ತಿರೋ ಇಲ್ಲೋ ಅಂತ ಅನ್ಕೊಂಡಿದ್ವಿ. ಬನ್ನಿ ಬನ್ನಿ ಬಾವ, ಫಂಕ್ಷನ್ ಎಲ್ಲ ಆಗ್ಲೇ ಮುಗಿದೋಯ್ತು. ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಬನ್ನಿ ಕೂತ್ಕೊಳ್ಳಿ. ಅನು, ಬಾವ ಬಂದಿದ್ದಾರೆ. ಪಾನ್ಕ ಪಾನ್ಕ. ಅನು ಬಾರೆ. ಬಂದ್ಬಿಡ್ತಾಳೆ ಬಾವ, ಅವಳಿಗೆ ನಾಚಿಕೆನ ಹೋಗ್ಸಿಲ್ಲ ನೀವು. ಓ, ನೀ ಬಂದ್ಯಾ? ಇವಳು ನನ್ನ ಲೈಫ್ ಪಾರ್ಟ್ನರ್ ಲಲಿತಾ ಅಂತ. ಈ ಮುಂಚೆ ಇನ್ನು ಮುಂದೆ ಕೊನೆವರೆಗೂ. ತೆಗೆದುಕೊಳ್ಳಿ. ಓ, ಥ್ಯಾಂಕ್ ಯು. ಇದೇನು ಬಾವ, ಪ್ರೆಸೆಂಟ್ ಅವಳಿಗೆ ಮಾತ್ರ ಕೊಡ್ತಾ ಇದ್ದೀರಾ, ನನಗಿಲ್ವಾ? ಮದುವೆಗೆ ಬಂದಾಗ. ಆ ಕಡೆ ಹೋಗು. ಹಲೋ, ಬಂದೆ. ಒಂದ್ ನಿಮಿಷ ಬಾ. ಮಾತಾಡಿ. ಭೀಮಯ್ಯ, ಇದು ಕಾರ್ ಡಿಕ್ಕಿಲಿಡಿ. ಅನು ನಾನು ನಿಮ್ ಜೊತೆ ಕಳಿಸ್ತೀನಿ. ಮದುವೆ ಆದ್ಮೇಲೆ ಕೆಲಸದಲ್ಲಿ ಮುಂದುವರಿತೀರಾ? ಇನ್ನು ಯೋಚನೆ ಮಾಡಿಲ್ಲ ಬಾವ. ಈಗಂತೂ ಹೋಗ್ತಾ ಇದ್ದಾಳೆ. ಇಲ್ದೇ ಇದ್ರೆ ಅವ್ರ ಅಮ್ಮನ್ ಕಾಟ ಅವಳಿಗೆ. ಏನ್ ಬಾವ, ಪಾನ್ಕಕ್ ಹಾಕಿರೋ ಸಕ್ಕರೆನಾ ಉಪ್ಪ? ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ನಾನು ಬರ್ತೀನಿ. ಥ್ಯಾಂಕ್ ಯು ಬಾವ. ಥ್ಯಾಂಕ್ ಯು ಬಾವ, ತುಂಬಾ ಸಂತೋಷ ಆಯ್ತು ಬಂದಿದ್ದು. ಬಾವ, ಅದು ಅನು ಸೂಟ್ ಕೇಸ್ ಡಿಕ್ಕಿಲಿಟ್ಟಿದ್ದಾಳೆ. ಅನು ಬರ್ತಾ ಇದ್ದಾಳೆ. ಅನು, ಅಮ್ಮ, ಅನು ಕಳ್ಸು. ಅನು ಬರ್ತಾ ಇದ್ದಾಳೆ.
ಅನು ಬಾರೆ. ನಾನು ಹೋಗಲ್ಲ. ಕಾರಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಕಾಯ್ಲಿ, ನಾನು ಹೋಗಲ್ಲ. ಓ, ನಿನಗೆ ಹೇಗೆ ಹೇಳೋದು? ಅಲ್ಲ, ಎಲ್ಲಾರ ಮುಂದೆ ತಪ್ಪಾಯ್ತು ಬಾ ಹೋಗೋಣ ಅಂತ ಕರೆಯಕ್ಕಾಗತ್ತಾ? ಸೂಟ್ ಕೇಸ್ ಕೈಯಾರ ತಗೊಂಡೋಗಿ ಡಿಕ್ಕಿಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಬಾರೆ. ಅಯ್ಯೋ, ಹಾರೋಣ ಆಯ್ತು ನೋಡು. ಕಳಿಸಮ್ಮ, ಬಾರೆ ಬಾ. ಕೊನೆಗೂ ಬಂದಿ ಅಲ್ಲ. ನೀನು ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ. ನೀನಾಗೆ ಬರ್ತಿದ್ಯಾ ಇಲ್ಲ ಯಾರ್ದಾರು ಬಲವಂತಕ್ಕೆ ಬರ್ತಾ ಇದೆಯಾ? ನಾನ್ಯಾಕೆ ಬರ್ಲಿ? ಬಲವಂತಕ್ಕೆ ಬಂದೆ. ಯಾರ್ದು ಬಲವಂತಕ್ಕೆ ಬಂದು ನನ್ನ ಬದುಕಿನ ಉದ್ಧಾರ ಮಾಡಬೇಕಾದ ಅವಶ್ಯಕತೆ ನನಗಿಲ್ಲ. ಬೇರೆಯವ್ರ ಒತ್ತಾಯಕ್ಕೆ ನಿಮ್ ಜೊತೆ ನನ್ನ ಕರ್ಕೊಂಡು ಹೋಗಿ ನನ್ನ ಬಾಳನ್ನು ಉದ್ಧಾರ ಮಾಡೋ ಅವಶ್ಯಕತೆ ನನಗೂ ಇಲ್ಲ. ನೀನು ಹುಡುಗಾಟ ಆಡ್ತಿದ್ಯಾ? ನಾವಿಬ್ರು ಗಂಡ ಹೆಂಡತಿ. ನಿನ್ನ ಕಷ್ಟ ನಂದು, ನನ್ನ ಕಷ್ಟ ನಿಂದು ತಿಳ್ಕೊಳ್ಳೋದು ಬಿಟ್ಟು ಗಂಡನಿಂದ ದೂರಾಗಿ ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡು ಸಮಾಜದ ದೃಷ್ಟಿಯಲ್ಲಿ ನನ್ನನ್ನು ಹಗುರ ಮಾಡ್ತಿದ್ಯಾ. ಇವಾಗ ಬೇರೆ ಬಲವಂತಕ್ಕೆ ಬಂದೆ ಅಂತಿದ್ಯಲ್ಲ? ಹೌದು, ಸುಳ್ಳು ಹೇಳೋರ್ ಜೊತೆ ಸಂಸಾರ ಮಾಡೋಕೆ ನನಗಿಷ್ಟ ಇಲ್ಲ. ಯಾವ ಸುಳ್ಳು ಹೇಳಿ ನಿನ್ನ ತಲೆ ಮೇಲೆ ಚಪ್ಪಲಿ ಹೇಳ್ತಿದ್ದೀನಿ ಹೇಳು? ಹೇಳಕ್ ಹೋದ್ರೆ ಒಂದ ಎರಡ? ಪುಣ್ಯ ನನ್ ಬಾಳ್ನಿಂದ ದೂರ ಹೊರಟೋದ್ಲು. ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ ಅಂದ್ರಲ್ಲ, ಅವಳು ಮತ್ತೆ ಹೇಗ್ ಬಂದ್ಲು? ಆಗಾಗ ಅವಳಿಂದ ಫೋನ್ ಬಂದಾಗ ಹೇಳ್ದೆ ಕೇಳ್ದೆ ಎದ್ದು ಹೋಗ್ತಿದ್ದಲ್ಲ, ಅದೆಲ್ಲ ಸುಳ್ಳ ಸತ್ಯನಾ? ಕಲ್ಕತ್ತಾದಿಂದ ಪಾರ್ಟಿ ಬರ್ತಾರೆ, ಏರ್ಪೋರ್ಟ್ ನಿಂದ ಹೋಟೆಲ್ ಡ್ರಾಪ್ ಮಾಡ್ಬೇಕು ಅಂತ ಹೋದ್ರಲ್ಲ, ಅದಕ್ಕೇನ್ ಹೇಳ್ತೀರಾ? ನಿಮ್ ಬರ್ತ್ಡೇ ದಿನ ಕಟ್ಕೊಂಡ್ ಹೆಂಡತಿನ ಮರ್ತ್ಬಿಟ್ಟು ಯಾರ್ದೋ ಮನೇಲಿ ಬಿದ್ಕೊಂಡಿದ್ರಿ, ಅದೆಲ್ಲ ಸುಳ್ಳ? ಸಾಲ್ದು ಅಂತ ಅವಳು ಕೊಟ್ಟಿರೋ ಉಂಗ್ರ ಹಾಕೊಂಡ್ ಬಂದಿದ್ರಲ್ಲ, ಅದೆಲ್ಲ ಸುಳ್ಳ ಸತ್ಯನಾ? ಇಷ್ಟೆಲ್ಲ ಸಾಲ್ದೆ ಅದೇ ಪುಣ್ಯನ ತಬ್ಕೊಂಡು ಕೊನೆವರೆಗೂ ನಿನ್ ಜೊತೆಲೇ ಇರ್ತೀನಿ, ಮದ್ವೆನೂ ಆಗ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ನನ್ ಕಣ್ಣಾರೆ ನಾನ್ ನೋಡಿದ್ದು ಸುಳ್ಳಲ್ವಲ್ಲ? ಅಲ್ಲ, ನೀನು ಹೇಳಿದ್ದೆಲ್ಲ ಸತ್ಯನೇ. ಆದ್ರೆ ನೀನು ಅನ್ಕೊಂಡ ಹಾಗೆ ಏನೂ ನಡೆದಿಲ್ಲ. ನೀನು ಹೇಳಿದ ಪ್ರತಿಯೊಂದಕ್ಕೂ ಕಾರಣ ಇದೆ. ಅದನ್ನ ನಾನು ನಿನಗೆ ಹೇಳಬಲ್ಲೆ, ನಿನಗೆ ಮನವರಿಕೆ ಮಾಡಿಕೊಡಬಲ್ಲೆ. ಆದ್ರೆ ನೀನು ಎಷ್ಟರ ಮಟ್ಟಿಗೆ ಅದನ್ನ ನಂಬ್ತೀಯ ಅಂತ ಇದ ವಿಷಯ? ಇದಕ್ಕೆ 24 ಗಂಟೆನೂ ನೀವು ನನ್ನ ಜೊತೆ ಬಿದ್ದಿರಕ್ಕಾಗಲ್ಲ? ನಿಮ್ ಪರ್ಸನಲ್ ಪ್ರಾಬ್ಲಮ್ಸ್ನೆಲ್ಲ ನನ್ನ ಹತ್ರ ಹೇಳಕ್ಕಾಗಲ್ಲ ಅಲ್ಲ? ಯಾಕಿಷ್ಟು ದಿವಸ ನನ್ನ ಹತ್ರ ಈ ನಾಟಕ ಆಡಿದ್ರಿ? ತಾಳಿ ಬೇರೆ ಕೇಡು ನಿಂಗೆ. ಮದುವೆ ಆಗಿರೋ ಒಂದು ಹೆಣ್ಣು ಇನ್ನೊಬ್ಬ ಗಂಡಸಿನ ಜೊತೆ ಸರ್ಸ ಸಲ್ಲಾಪಾಡ್ತಾ ಸುತ್ತಾಡ್ತಾ ಇದ್ರೆ ನಿನ್ನಂತವ್ರನ್ನ ಗರ್ತಿ ಅನ್ನಲ್ಲ, ಸೂಳೆ ಅಂತಾರೆ. ನಿಮ್ ಸಹವಾಸ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು. ಹೇಳೋದಕ್ಕೆ ಇನ್ನೇನು ಉಳಿದಿಲ್ವಲ್ಲ. ಪುಣ್ಯ, ಎಂಥ ಕೆಲಸ ಮಾಡ್ಬಿಟ್ಟೆ. ಇನ್ನವಳನ್ನ ಆ ರೀತಿ ಕರಿಬಾರ್ದಾಗಿತ್ತು. ಯಾಕೆ ಕರಿಬಾರ್ದು? ಕುತ್ಕೆಲ್ ತಾಳಿ ಕಟ್ಕೊಂಡು ಈ ರೀತಿ ನಿಮ್ ಜೊತೆ ಸುತ್ತಾಡೋ ಅವಳು ಸುಳ್ಳೆನೆ. ಸ್ಟಾಪ್ ಇಟ್. ಅವಳನ್ನು ಯಾರನ್ನು ತಿಳ್ಕೊಂಡೆ? ಅವಳು ನಾನು ತಾಳಿ ಕಟ್ಟಿದ ನನ್ನ ಹೆಂಡತಿ. ಇಲ್ಲ ಜಗದೀಶ್, ಜಗದೀಶ್ ನೀವು ಸುಳ್ಳು ಹೇಳ್ತಿದ್ದೀರಾ, ನೀವು ಸುಳ್ಳು ಹೇಳ್ತಿದ್ದೀರಾ ಜಗದೀಶ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳಲ್ಲ, ನಾನು ಹೇಳ್ತಿರೋದು ನಿಜಾನೇ. ಅವಳು ನನ್ನ ಹೆಂಡತಿ.
ನಾನು ನಂಬೋದಿಲ್ಲ. ಹೀಗಾಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ ದೇವ್ರಿ, ದಡ ಸೇರ್ತು ಅಂತ ಅನ್ಕೊಂಡೆ ಮತ್ತೆ ಬಂತಲ್ಲ ಬಗ್ರಾಚಾರ. ಅದೇನ್ ಸರಿಯಾಗಿ ಹೇಳೆ. ಈ ತಾಳಿ ಬಿಟ್ಟು ಹೇಳ್ತಾ ಇದ್ದೀನಿ, ಇದೇ ತರದ್ದು ಇನ್ನೊಬ್ಳೆ ಕಟ್ಟಬೇಕು ಅಂತಿದಾರಮ್ಮ. ನೋ, ಇಟ್ ಇಸ್ ಇಂಪಾಸಿಬಲ್. ಅವನಂತವನಲ್ಲ. ಜಗದೀಶ್ ಬಗ್ಗೆ ನಂಗೆಲ್ಲ ಗೊತ್ತು. ಇಂಥ ಕೆಟ್ಟ ಕೆಲಸ ಮಾಡೋ ವ್ಯಕ್ತಿ ಅವನಲ್ಲ. ಇದನ್ನ ನಾನ್ ಹೇಳ್ತಿಲ್ಲ ಅಣ್ಣ, ಜಗದೀಶ್ ಬಾಯಿಂದ ಬಂದ ಮಾತನ್ನ ಹೇಳ್ತಿದ್ದೀನಿ. ನನ್ ತಾಳಿ ಹಣೆಗೂ ಸತ್ಯ. ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಮ್ಮಂತವ್ರು ತಂಗಿಗೆ ಮದುವೆ ಆಗದೆ ಮದುವೆ ಮಾಡ್ಕೊಳ್ಬಾರ್ದು, ಅಕ್ಕನ್ ಬಾಣಂತನ ಮುಗಿದೆ ಮದುವೆ ಮಾಡ್ಕೋಬಾರ್ದು ಅಂತ ಹೆದರ್ಕೊಂಡು ಸಾಯ್ತೀವಿ. ಆದ್ರೆ ಈ ಶ್ರೀಮಂತ ಜನ ದುಡ್ಡಿನ ಮದ ಸಿಕ್ಕ ಹುಡುಗಿರ್ಗೆ ತಾಳಿ ಕಟ್ಬಿಡ್ತಾರೆ. ಅಮ್ಮ, ಇವನನ್ನ ಸುಮ್ನೆ ಬಿಡಬಾರ್ದು. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬೇಡಗಿರಿ, ವಿಷಯ ಏನು ಅಂತ ತಿಳ್ಕೊಳ್ದೆ ದುಡುಕ್ಬೇಡ್ವೋ? ನೀನ್ ಅದನ್ನೆಲ್ಲ ನಂಗೆ ಹೇಳ್ಬೇಕಾಗಿಲ್ಲಮ್ಮ. ನಾನು ಈ ಮನೆ ಗಂಡ್ಸು, ಅದನ್ನ ನಾನ್ ನೋಡ್ಕೋತೀನಿ. ಗಿರಿ, ಹಲೋ, ಏನು? ಮಿಸ್ಟರ್ ಜಗದೀಶ್, ಪುಣ್ಯಗೆ ತುಂಬಾ ಸೀರಿಯಸ್ ಆಗಿದೆ, ಕೂಡಲೇ ಬನ್ನಿ. ಸೀರಿಯಸ್? ತುಂಬಾ ಸೀರಿಯಸ್. ಅದಕ್ಕೆ ನಾನೀಗ ಬಂದಿರೋದು. ಆದ್ರೆ ನಿಂಗೆ ಉಪದೇಶ ಮಾಡೋಕಲ್ಲ. ಉಪ್ಪು ತಿಂದಿದ್ಯಲ್ಲ, ಅದಕ್ಕೆ ನೀರ್ ಕುಡ್ಸೋಕ್ ಬಂದಿದ್ದೀನಿ. ಇರಿ, ಡೋಂಟ್ ಗೆಟ್ ಎಕ್ಸೈಟೆಡ್. ಕೂತ್ಕೋ, ಮಾತಾಡೋಣ. ಓಹೋ, ಕೂತ್ಕೊಂಡು ಮಾತಾಡ್ಬೇಕಾ? ಅವತ್ತ್ಯಾಕೆ ಕೂತ್ಕೊಂಡು ಮಾತಾಡೋಕ್ ಹೇಳಿಲ್ಲ? ಹಾಗೆ ಹೀಗೆ ಅಂತೆಲ್ಲ ಎಗರ್ಲಾಡ್ದೆ. ಎಲ್ಲೋಯ್ತು ಆ ನಿನ್ ರೋಷ? ನಿನ್ ಜೊತೆಲಿ ಅವಳಿರ್ಬೇಕಾದ್ರೆ ನನ್ ತಂಗಿ ನಿನ್ ಜೊತೆಲಿ ಸಂಸಾರ ಮಾಡೋದಿಕ್ ಹೇಗೋ ಸಾಧ್ಯ? ಮತ್ತೆ ಬಂದ್ಬಿಟ್ಲ ಅವಳು. ಯಾರದು? ಪುಣ್ಯ. ಅವಳ ಜೊತೆಲಿ ನೀನು ಹ್ಯಾಕ್ ಸುಖವಾಗಿ ಸಂಸಾರ ಮಾಡ್ತೀವ ನಾನು ನೋಡ್ತೀನಿ. ಬಾಯಿಗೆ ಬಂದಾಗ ಮಾತಾಡ್ಬೇಡಗಿರಿ. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಮಾಡಿಸ್ತೀನಿ. ನಿನಗೆ ನಿದ್ರೆ ಇಲ್ದಿರೋ ರಾತ್ರಿನ ಕಳಿಯುವಾಗ ಮಾಡದೇ ಇದ್ರೆ ನನ್ನ ಹೆಸರು ಗಿರಿನೆಲ್ಲ ಬರೆದಿಟ್ಕೊಂಡು. ಗಿರಿ, ಏನ್ ಜಗದೀಶಪ್ಪ, ನೀನಿಷ್ಟು ಕೀಳು ಮಟ್ಟದ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಓ, ಅದಕ್ಕೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದು. ಮಾಡಿದ ಪಾಪಕ್ಕೆ ಮೊದಲು ಹೋಗಿ ಆ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಬಾ. ಅಲ್ಲಿವರೆಗೆ ನಾನು ಈ ಮನೆಯಲ್ಲಿ ಒಂದು ತೊಟ್ಟು ನೀರು ಮುಟ್ಟುವುದಿಲ್ಲ. ಹಾ ಭೀಮಣ್ಣ, ವಿಷಯ ತಿಳ್ಕೊಳ್ಳದೆ ನೀನು ಅವನ ಹಾಗೆ ಮಾತಾಡಕ್ ಹೋಗ್ಬೇಡ. ಇದಕ್ಕಿಂತ ವಿಷಯ ಬೇಕಾ ಜಗದೀಶಪ್ಪ? ನಾನು ಹೇಳೋದು ಕೇಳು. ಕೇಳೋದು ಎಲ್ಲ ಆ ಮಹಾಲಕ್ಷ್ಮಿ ಮನೆಗೆ ಬಂದ ಮೇಲೆ. ಅಲ್ಲಿವರೆಗೆ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರುವುದಿಲ್ಲ. ಶಿ ವಿಲ್ ಬಿ ಆಲ್ ರೈಟ್. ಆಕೆಗಿನ್ನೂ ಪ್ರಜ್ಞೆ ಬಂದಿಲ್ಲ. ನೀವು ನಾಳೆ ಬೆಳಿಗ್ಗೆ ಬನ್ನಿ, ಅಷ್ಟರಲ್ಲಿ ಮಾತಾಡಲೂಬಹುದು. ನೀನ್ ಹೂ ಅಂದ್ರೆ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಒಂದು ದಾರಿ ಇದೆ. ಏನದು? ಡೈವರ್ಸ್. ಎಸ್, ನೀನ್ ಕರೆಕ್ಟಾಗಿ ಹೇಳ್ದೆ ಕಣ. ಇದಕ್ಕೆ ನನ್ನ ತಂಗಿನ ಒಪ್ಸೋದು ನನ್ಗೆ ಕಷ್ಟ ಆಗೋದಿಲ್ಲ. ಅವಳು ಯಾವತ್ತೂ ನನ್ನ ಮಾತನ್ನು ತೆಗೆದು ಹಾಕೋದಿಲ್ಲ. ನೀನ್ ಕರೆಕ್ಟಾಗಿ ಹೇಳ್ದೆ. ಅನು ಬಂದು ಕಣ. ಅನು, ಬಾಮ್ಮ. ಒಳ್ಳೆ ಸಮಯಕ್ಕೆ ಬಂದೆ. ಇವನು ನನ್ನ ಫ್ರೆಂಡ್ ಶಂಕರ್, ಲಾಯರ್ ಆಗಿದ್ದಾನೆ. ನಮಸ್ಕಾರ. ನಾವಿಬ್ರು ಸೇರಿ ನಿನ್ ವಿಷಯದ ಬಗ್ಗೆ ಒಂದ್ ನಿರ್ಧಾರಕ್ಕೆ ಬಂದಿದೀವಿ. ಏನಣ್ಣ ಅದು? ಅಂತದೇನಿಲ್ಲಮ್ಮ. ಈ ಮಾತು ನಡೆಸ್ಕೊಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡ್ತೀಯಾ? ವಿಷಯ ಏನಂತ ಹೇಳು. ಇನ್ಯಾವ ವಿಷಯ ಅಮ್ಮ? ನನ್ನ ಮುಂದೆ, ಅಮ್ಮನ ಮುಂದೆ, ನಿನ್ ಮುಂದೆ ಎದ್ದು ನಿಂತಿರೋ ನಿನ್ನ ಭವಿಷ್ಯದ ಬಗ್ಗೆ ಅಮ್ಮ. ನನ್ನ ಭವಿಷ್ಯದ ಬಗ್ಗೆ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಅನು, ಏನ್ ಹೇಳ್ತಾ ಇದ್ಯಾ ನೀನು? ನಿನ್ ದೃಷ್ಟಿಲಿ ನಾವೆಲ್ಲ ಯಾರೋ ಆಗ್ಬಿಟ್ವಾ? ಐ ಆಮ್ ಯುವರ್ ಬ್ರದರ್. ಸದಾ ನಿನ್ನ ಹಿತವನ್ನೇ ಚಿಂತಿಸ್ತಾ ಇರೋ ಅಣ್ಣ ಕಣೆ. ಆ ನಿನ್ನ ಪ್ರಿಯತಮ, ನಿನ್ನ ಗಂಡ ಜಗದೀಶ ಅಲ್ಲೋಫರ್ ಏನ್ ಮಾಡ್ದ? ಇನ್ನೊಂದು ಮದುವೆ ಮಾಡ್ಕೊಂಡು ಇನ್ನೊಬ್ಳಿಗೂ ತಾಳಿ ಕಟ್ಟಿ ಚಕ್ಕಂದ ಆಡ್ತಾ ಇದ್ದಾನಲ್ಲ, ಅವನನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಕಾನೂನ್ ಮೂಲಕ ಕಟ್ಕಟ್ಟೆ ಹಚ್ಚಿ ಕಂಬಿ ಎಣ್ಸೋ ಹಾಗೆ ಮಾಡ್ಬೇಕು. ನನ್ನ ತಪ್ಪಾಯ್ತು ಅಂತ ನಿನ್ ಕಾಲ್ ಹಿಡ್ಕೋಬೇಕು. ಅವ್ರ
ಅವ್ರು ನನ್ ಕಾಲ್ ಹಿಡ್ಕೊಳ್ಳೋದು ಬೇಡ, ಕೈ ಹಿಡ್ಕೊಳ್ಳೋದು ಬೇಡ. ಮನಸ್ಸಿಗಾಗಿರೋ ನೋವಿಗೆ ಕಾಯಿದೆ ಕಾನೂನು ಮದ್ದಾಗಲ್ಲ ಅಣ್ಣ, ಮದ್ದಾಗಲ್ಲ. ಏನೇನು ನನ್ನ ಮಾತಿಗೆ ನೀನು ಇಷ್ಟನ್ನ ಬೆಲೆ ಕೊಡೋದು? ನೀನ್ ಸುಖವಾಗಿರ್ಲಿ ಅಂತ ನಾನು ಏನೆಲ್ಲ ಮಾಡಿದೆ ಅಂತ ನಾನು ನಿಂಗೆ ಹೇಳ್ಬೇಕಾಗಿಲ್ಲ ಅನು. ಆದ್ರೆ ನೀನು ಆ ಜಗದೀಶನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಅನ್ ಎಜುಕೇಟೆಡ್ ಲೇಡಿ? ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೊಂಡು ಜೀವನ ಮಾಡೋಕ್ಕಾಗುತ್ತೆ? ಅವನಿಂದ ನಿಂಗೆ ಸುಖ ಸಿಗ್ತಾ ಇದ್ಮೇಲೆ ಎರಡು ಕಾಲಲ್ಲಿ ಜಾಡ್ಸೋದು ಹೊರಗಡೆ ಬರುತ್ತಾನೆ. ಪ್ಲೀಸ್ ಅನು, ಡೈವರ್ಸ್ ಕೊಟ್ಬಿಡು, ಆಮೇಲೆ ಮದುವೆ ಯೋಚನೆ ಮಾಡೋಣ. ಏನ್ ಮಾತಾಡ್ತಿದ್ಯಾ? ಸಂಸಾರದಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು ಕಣೋ. ಅನು, ನೀನ್ ಹೆಣ್ಣು, ನೀನ್ ಸೋತು ಅವನ ಜೊತೆ ಸಂಸಾರ ಮಾಡೋದನ್ನ ನೋಡು. ನೋಡಮ್ಮ, ನಾನು ಅವ್ರನ್ನ ಬಿಟ್ಟು ದೂರ ಇದ್ದೀನಿ ಹೊರತು ಅವರು ನನ್ನ ಮನಸ್ಸಿನಿಂದ. ನೋಡು, ಒಂದೇ ಅಮ್ಮನ ಮಾತು ಕೇಳು, ಇಲ್ಲ ನಾ ಹೇಳ್ದಾಗ ಕೇಳು. ಇದ್ಯಾವ್ದ ನಿನ್ ಗೋಳು ಯಾರಿಗೆ ಬೇಕು? ದಿನ ಬೆಳಗಾದ್ರೆ ಅವ್ನು ನೆನ್ಸ್ಕೊಂಡು ಕೊರಗ್ತಾ ಹಗಲು ರಾತ್ರಿ ಆಫೀಸಲ್ಲಿ ದುಡ್ದು ಇಷ್ಟೊತ್ತಿಗೆ ಮನೆಗೆ ಬರ್ತೀಯಲ್ಲ, ಇದೊಂದು ಜೀವನ ಏನೇ? ನಿಂದೊಳ್ಳೆ ತಲೆನೋವಾಯ್ತಲ್ಲ, ಸಿವಿಯರ್ ಹೆಡ್ಏಕ್. ಮಿಸ್ಟರ್ ಜಗದೀಶ್, ಪುಣ್ಯ ಯಾರಿಗೂ ಹೇಳ್ದೆ ಆಸ್ಪತ್ರೆಯಿಂದ ಹೊರಟೋಗಿದ್ದಾಳೆ. ಅನು, ಅನು ಕಾಫಿ. ಅನು, 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 ಲೇ ಅನು, ಅನು, ಅನು. ಏನೋ ಗಿರಿ, ಏನೋ ಅದು? ಬೆಳಗ್ ಬೆಳಗ್ಗೆ ಯಾಕೆ ಇರ್ತಾ ಇದ್ಯಾ? ಎಲ್ಲ ಹೋಗ್ತಾಳ ಅವಳು? ಇಲ್ಲಮ್ಮ, ಏನೋ ಎಡವಟ್ಟಾಗಿದೆ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಗಿರಿ, ಏನು ಗಾಬರಿ ಆಗ್ಬೇಡಮ್ಮ, ನಾನು ಈಗಲೇ ನೋಡ್ಕೊಂಡ್ ಬರ್ತೀನಿ. ರಾತ್ರಿ ನೋಡಿದಾಗ ಪುಣ್ಯ ಇಲ್ಲೇ ಇದ್ಲು. ಬೆಳಿಗ್ಗೆ ರೌಂಡ್ಸ್ ಬಂದಾಗ
ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಗಿರಿ ಗಿರಿ ಅನು ಸಿಕ್ಕಿದ್ಲೇನೋ? ಅಮ್ಮ ಅಮ್ಮ ಗಿರಿ ನಾವು ಅನು ಕಳ್ಕೊಂಡ್ಬಿಟ್ವಿ ಅಮ್ಮ. ಇಲ್ಲ ರೇ. ಕಳ್ಕೊಂಡ್ಬಿಟ್ವಿ. ಅನು ಅಮ್ಮ ನಮ್ಮ ಅನುಗೆ ಏನಾಯ್ತು? ಏನೂ ಆಗ್ಲಿಲ್ಲ. ಮನಸ್ಸಿನ ನೆಮ್ಮದಿ ಕೆಡಿಸ್ಕೊಂಡು ಎಲ್ರಿಂದನೂ ದೂರ ಇರ್ಬೇಕು ಅಂತ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸದ್ಯ ನಮ್ಮ ಅನುಗೆ ಏನಾಗಿಲ್ವಲ್ಲ ಗಿರಿ. ದೇವರು ದೊಡ್ಡವನು. ಜಗದೀಶ್ನಿಂದ ಅವಳಿಗೆ ಯಾವ ಸುಖನೂ ಸಿಗ್ಲಿಲ್ಲ. ಆದ್ರೂ ಅವನ ಹಚ್ಕೊಂಡು ಒದ್ದಾಡ್ತಿದ್ದಾಳೆ. ಈ ಸಮಯದಲ್ಲಿ ನೀವ್ಯಾರಾದ್ರೂ ಅವಳ ಹತ್ರ ಇದ್ದಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು. ಅಮ್ಮ, ನಿಮ್ಮನ್ನ ನೋಡ್ಲಿಕ್ಕೆ ಯಾರು ಬಂದಿದ್ದಾರೆ ನೋಡಿ. ನಾನು ಯಾರು ನೋಡ್ಬೇಕಾಗಿಲ್ಲ ಭೀಮಣ್ಣ. ಏನೇ ಇದು? ಹೇಳ್ದೆ ಕೇಳ್ದೆ ನಿನ್ನಷ್ಟಕ್ಕೆ ಇಲ್ಲಿ ಬಂದು ಒಬ್ಳೇ ಇದ್ರೆ ಏನಿದ್ರ ಅರ್ಥ? ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ವಾ? ನಾವೆಲ್ಲ ಒಂದೇ ಊರಲ್ಲಿ ಇದ್ಕೊಂಡು ಗಣ್ಣಿಂದ ನಮ್ಮಿಂದ ದೂರ ಇದ್ರೆ ನೋಡ್ದವರು ಏನನ್ಕೊಳ್ತಾರೆ ಹೇಳು? ನೋಡು, ಯಾವುದೇ ಕಾರಣಕ್ಕೂ ನೀನು ಒಂಟಿಯಾಗಿ ಬೇರೆ ಕಡೆ ಇರೋದು ನಿನ್ ಕ್ಷೇಮ ಅಲ್ಲ. ನೀನು ಒಪ್ಲೇಬೇಕು. ಸುಮ್ಮನೆ ಹಠ ಮಾಡಬೇಡ. ನಡಿ, ಮನೆಗೆ ಹೋಗೋಣ. ನಾನು ಮನೆಗೆ ಬರಲ್ಲ. ನನ್ನಿಂದ ನಿಮ್ಗೆ ಯಾಕೆ ತಲೆನೋವು? ನಾನು ಗಂಡನ್ ಬಿಟ್ಟವಳು, ಗಂಡ ಇಲ್ದೇ ಇರೋವಳು, ಗಂಡನ್ ಹುಡ್ಕೋಳು ಅಂತ ಮೂಳೆ ಇಲ್ದೇ ಇರೋ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ನಾನು ಯಾವ್ದಕ್ಕೂ ಜಗ್ಗವಳಲ್ಲ. ನನ್ನ ಹಣೆಲ್ ಬರ್ದಾಗತ್ತೆ. ನೀನು 3 ತಿಂಗಳು ಮಗು ಇದ್ದಾಗ ನಿನ್ ತಂದೆ ಇದ್ದಕ್ಕಿದ್ದಾಗ ಹೊರಟೋದ್ರು. ಆದ್ರೆ ನಾನು ಒಂದಲ್ಲ ಒಂದಿನ ಬಂದೇ ಬರ್ಬೋದು ಅನ್ನೋ ಆಸೆಯಿಂದ ಇಲ್ಲಿವರೆಗೂ ಕಾಲ ತಳ್ದೆ, ನಿಮ್ಮಿಬ್ಬರನ್ನು ಬೆಳೆಸ್ದೆ. ಆದ್ರೆ ನಾನು ನಿನ್ ತರ ಬೇಜಾರಾಯ್ತು ಅಂತ ದೂರ ಹೋಗಿದ್ರೆ ಏನಾಗ್ತಿತ್ತು? ಹಠ ಮಾಡ್ಬೇಡಮ್ಮ, ಬಾ ಹೋಗೋಣ. ದೊಡ್ಡೋರು ಹೇಳೋದು ಒಳ್ಳೇದ್ಕಮ್ಮ. ಮನೆ ಗುಟ್ಟು ಕಾಯಿಲೆ ರಟ್ಟು ಅಂತ ಗಾದೆನೇ ಇದೆ. ಸುಮ್ಮನೆ ಅವ್ರ ಮಾತು ಕೇಳಮ್ಮ. ಅನು, ಪ್ಲೀಸ್ ಮನೆಗೆ ಬಾ. ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಇದು ಮರ್ಯಾದೆ ಪ್ರಶ್ನೆ. ನನ್ ಸಂಸಾರನೇ ಹಾಳಾಗಿ ಹೋಗ್ತಿದೆ. ನೀವು ನನ್ನ ಮನೆಗೆ ಕರ್ಕೊಂಡು ಹೋಗಿ ಸಮಾಜದಲ್ಲಿ ನಿಮ್ ಮರ್ಯಾದೆ ಉಳಿಸ್ಕೋಬೇಕು ಅಲ್ಲ? ಅನು, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ್ವೆ. ಅದರಿಂದ ಏನಾಗುತ್ತೆ ಗೊತ್ತಾ? ಸಂಬಂಧ ಕಡ್ದೋಗುತ್ತೆ ಅಷ್ಟೇ. ನೀನ್ ಏನ್ ತಪ್ಪು ಮಾಡ್ತಾ ಇದ್ಯಾ ಗೊತ್ತಾ? ನೀನ್ ಬಹಳ ಪ್ರೀತಿಸ್ಕೊತಾ ಇದ್ಯಾ. ಅದನ್ನ ಬಿಟ್ಬಿಡು. ಬೇರೆಯವ್ರನ್ನ ಪ್ರೀತಿಸೋದ್ ಕಲಿ. ಆಗೆಲ್ಲ ಸರಿ ಹೋಗುತ್ತಾನೋ. ಬಾ. ನನ್ನ ಒತ್ತಾಯ ಮಾಡ್ಬೇಡಣ. ನನ್ ಜೀವನ ಸರಿ ಮಾಡ್ಕೊಳ್ಳೋದು ನನಗ್ ಗೊತ್ತಿದೆ. ದಯವಿಟ್ಟು ನನ್ ಪಾಡಿಗೆ ನನ್ ಬಿಟ್ಬಿಡಿ. ಅಡ್ರೆಸ್ ಗೊತ್ತಿದೆಯಲ್ಲ, ನೋಡ್ಬೇಕು ಅನ್ನಿಸ್ದಾಗ ಬನ್ನಿ. ನನಗನ್ಸಿದ್ರೆ ನಾನು ಬರ್ತೀನಿ. ಇಷ್ಟರ ಮೇಲೆ ನಿನ್ನಿಷ್ಟ. ನೀನಿಲ್ಲಿರೋದ್ರಿಂದ ನಿಂಗೆ ನೆಮ್ಮದಿ ಸಿಗುತ್ತೆ, ನಿನ್ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾವು ನಿಂಗೆ ತೊಂದರೆ ಕೊಡಲ್ಲಮ್ಮ. ಬಾಮ್ಮ, ಹೋಗೋಣ. ಕಾಗದದಲ್ಲಿ ಮೂಡಿರೋ ಮಾತುಗಳು ಕೇವಲ ಮಾತುಗಳಲ್ಲ, ಒಬ್ಬ ನತದೃಷ್ಟ ಹೆಣ್ಣಿನ ಕರುಣಾಜನಕ ಕಥೆ. ನಾನು ಹುಟ್ಟೋವಾಗ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡೆ. ನಾನು ನಿಮ್ಮನ್ನ ಪ್ರೀತಿಸಿದ್ದು ನಿಮಗೆ ತಿಳಿದಿರೋ ವಿಷಯ. ಅಲ್ಲೂ ನನಗೆ ನಿರಾಸೆ ಕಾದಿತ್ತು,
ವಿಧಿಯ ವಿಪರ್ಯಾಸ. ನನ್ನ ಒಂದೇ ಒಂದು ಆಸರೆ ಆಗಿದ್ದ ಅಕ್ಕ ಕೂಡ ದುಷ್ಟರ ಕೈಗೆ ಸಿಕ್ಕು ಸತ್ತು ಹೋದ್ಲು. ನೀವು ನನ್ನ ಬಾಳಿಗೆ ಬೆಳಕಾಗ್ತೀರಿ ಅನ್ನೋ ಆಸೆ ಅದು ಕೂಡ ಕರಗೋಯ್ತು. ನಿಮಗೆ ಮದುವೆ ಆಗಿರೋ ವಿಷಯ ತಿಳಿದಾಕ್ಷಣ ನನಗಾದ ಆಘಾತ ಎಂಥದ್ದು ಅನ್ನೋದು ನನಗೊಬ್ಬಳಿಗೆ ಮಾತ್ರ ಗೊತ್ತು. ನನಗಿನ್ನು ಬದುಕಿಲ್ಲ ಜಗದೀಶ್. ಅದಕ್ಕೆ ನಿಮ್ಮನ್ನ ನಿಮ್ಮ ಸಮಾಜನ ತೊರೆದು ಬೇರೊಂದು ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ. ನಿಮಗಿದು ನನ್ನ ಕಡೆ ವಿದಾಯ. ಅಣ್ಣ, ದೇವ್ರ ಪ್ರಸಾದ ಅಮ್ಮ. ಅಮ್ಮ ಬರ್ಲಿಲ್ವಾ? ಅಮ್ಮಂಗೆ ಮೈ ಸರಿ ಇಲ್ಲ. ನೀನ್ ಮೊದ್ಲೇ ಹೇಳ್ಬಾರ್ದಾ? ಅಮ್ಮನಿಗೆ ನೀನ್ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ. ನನಗ ಅವ್ರನ್ನ ನೋಡ್ಬೇಕು ಅನ್ಸಿದೆಯಲ್ಲ. ನಿನಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿದೆಯಲ್ಲ? ನಾನು ಬಂದಿದ್ದು ಬೇರೆ ಕಾರಣಕ್ಕೆ. ಇವತ್ತು ನೀನ್ ಹುಟ್ಟಿದ ದಿನ, ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇದೆಲ್ಲ ಯಾಕಣ್ಣ? ನೀನ್ ಹತ್ರ ಇದ್ದಿದ್ರೆ ಇದೆಲ್ಲ ಬೇಕಾಗಿರಲ್ಲಮ್ಮ. ಆದ್ರೆ ನೀನ್ ದೂರ ಹೋದ್ಮೇಲೆ ಈ ಅಣ್ಣನ ನೆನಪು ನಿನಗಿರ್ಲಿ ಅಂತ ಸ್ಮಾಲ್ ಪ್ರೆಸೆಂಟೇಶನ್ ತಗೋಮ್ಮ. ಏನಣ್ಣ ಇದು? ಡೈವೋರ್ಸ್ ಪೇಪರ್. ನೋಡೋನು, ನಿನ್ನ ಹೊಸ ಜೀವನಕ್ಕೆ ಬೆಲೆ ಸಿಕ್ಕಬೇಕಾದ್ರೆ ನೀನು ಜಗದೀಶನ್ ಸಂಬಂಧನ ಮುರಿಲೇಬೇಕು. ಅದಕ್ಕೆ ಡೈವೋರ್ಸ್ ಮಾಡ್ಬೇಕು. ನಾಳೆ ಸಮಾಜ ನನ್ನ ತಂಗಿನ ಗಂಡ ಬಿಟ್ಟವಳು ಅಂತ ಯಾರು ಕರೆಯೋದು ನನಗಿಷ್ಟ ಇಲ್ಲ. ಅದಕ್ಕೆ ಇದೊಂದೇ ದಾರಿ. ಎಸ್, ಇನ್ನು ನೀನು ಯೋಚನೆ ಮಾಡಬೇಕಾಗಿರೋದು ನಿನ್ನ ಕಳೆದು ಹೋದ ಜೀವನದ ಬಗ್ಗೆ ಅಲ್ಲ, ನಾಳೆ ನಿನ್ನ ಮುಂದೆ ಇರೋ ಹೊಸ ಜೀವನದ ಬಗ್ಗೆ. ಅನು, ನನ್ ಜಗದೀಶ್ನ ನನ್ನಿಂದ ಮರೆಯೋ ಖಂಡಿತ ಸಾಧ್ಯ ಇಲ್ಲ ಸರ್. ನನಗೆ ನನ್ ಗಂಡ ಬೇಕು. ಸ್ಟಿಲ್ ಐ ಲವ್ ಹಿಮ್, ಐ ಲವ್ ಹಿಮ್, ಐ ಲವ್ ಹಿಮ್, ಐ ಲವ್ ಹಿಮ್. ಗಂಡ ಹೆಂಡತಿ ನಡುವೆ ತಾಳಿ ಎನ್ನುವ ಒಡವೆ, ಪ್ರೇಮಕ್ಕೆ ಸ್ವಾಗತ ಕೋರು ಮಂಗಳ ತೋರಣವು, ಸಂಗಮ ಸಂಯಮ ಕಾಯು ಜೀವನ ಪ್ರೇರಣವು. ನಮ್ಮ ಮಣ್ಣ ಸಂಸ್ಕೃತಿ, ನಮ್ಮ ಹೆಣ್ಣ ಕೀರುತಿ ಸಾರಲು ನಿಂತಿದೆ ಈ ಒಡವೆ. ಮನಸ್ಸು ಒಡೆದು ಹೋದರು ಬೇರೆಯಾಗು ಎಂದರು, ಒಪ್ಪದು ಒಪ್ಪದು ಈ ಒಡವೆ. ತನುವಿಗೆ ವಿಚ್ಛೇದನ, ಆತ್ಮಕ್ಕೆ ಆವೇದನ, ತಾಳಿಕೊಂಡು ಬಾಳಿಯನ್ನು ಒಂದೇ ಗೊಡವೆ ತಾಳಿ. ಗಂಡ ಹೆಂಡತಿ ನಡುವೆ ತಾಳಿ ಎನ್ನುವ ಒಡವೆ, ಪ್ರೇಮಕ್ಕೆ ಸ್ವಾಗತ ಕೋರು ಮಂಗಳ ತೋರಣವು, ಸಂಗಮ ಸಂಯಮ ಕಾಯು ಜೀವನ ಪ್ರೇರಣವು.
ಇಷ್ಟೊಂದು ರೀತಿಯ ಭೇದವ ಭರಿಸದು ಈ ಒಡವೆ ನಲಿದರೆ ತೋರಣ ಮುನಿದರೆ ದಾರುಣ ತಾಳಿ ರೂಪದಲ್ಲಿ ಇರುವ ಕಾಡಿಯಂತ ಒಡವೆ ಗಂಡ ಹೆಂಡತಿ ನಡುವೆ ತಾಳಿ ಎನ್ನುವ ಒಡವೆ ಪ್ರೇಮಕ್ಕೆ ಸ್ವಾಗತ ಕೋರು ಮಂಗಳ ತೋರಣವು ಸಂಗಮ ಸಂಯಮ ಕಾಯೋ ಜೀವನ ಪ್ರೇರಣವು ಅನು, ನನ್ನ ಮತ್ತು ಪುಣ್ಯ ಮಧ್ಯೆ ಏನೇನೋ ಸಂಬಂಧ ಇದೆ ಅಂತ ನೀನು ಕಲ್ಪಿಸಿದ್ದೆ. ಈ ಪತ್ರ ಓದು, ಸತ್ಯ ಏನು ಅನ್ನೋದು ನಿನ್ಗೆ ಗೊತ್ತಾಗುತ್ತೆ. ಅರೆ, ಏನ್ ಮಾಡ್ತಿದ್ಯಾ? ನನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ್ದನ್ನ ನಂಬದೆ ಯಾವುದೋ ಈ ಚೂರ್ ಕಾಗದದ ಮೇಲೆ ಬರ್ದಿರೋ ಅಕ್ಷರಗಳನ್ನ ನಂಬ್ಲೇನು? ಅವು ಕೇವಲ ಅಕ್ಷರಗಳಲ್ಲ, ಬದುಕಿನ ಸತ್ಯ ಸಂಗತಿಗಳು. ಸುಳ್ಳು ಸತ್ಯ ಯಾವುದು ಅಂತ ನಿರ್ಧರಿಸೋದು ಆ ಚೂರ್ ಕಾಗದ ಅಲ್ಲ. ಮೊದಲು ನಿಮ್ ಹೃದಯದಿಂದ ಆ ಪುಣ್ಯನ ಕಿತ್ತಿ ಎಸೆಯೋವರೆಗೂ ಆಗಾಗ ಬಂದು ನನ್ನ ತಲೆ ಕೆಡಿಸ್ಬೇಡಿ. ನಿಂದು ಅತಿ ಆಯ್ತು ನೋಡು ಅನು, ನಾನು ಕೊನೆ ಸಲ ಹೇಳ್ತಿದ್ದೀನಿ, ಪುಣ್ಯ ನನ್ನ ಜೀವನದಿಂದ ಬಹಳ ದೂರ ಹೊರಟೋಗಿದ್ದಾಳೆ. ಅವತ್ತು ಕೂಡ ಇದೇ ಮಾತು ಹೇಳಿ ನನ್ನ ನಂಬಿಸಿದ್ರಿ. ನಾನು ನಂಬಿ ಕೆಟ್ಟು ಹೋದೆ. ಈಗ ಮತ್ತೆ ಬಂದು ನನ್ನ ಬಾಳಿಗೆ ಬೆಂಕಿ ಇಟ್ಟಿದ್ದು ಆ ನಿಮ್ ಪುಣ್ಯ. ನನ್ನ ಮನಃಶಾಂತಿನ ಕದಡಿದ್ದು ಅದೇ ನಿಮ್ ಪುಣ್ಯ. ಹಾಲಿನಂತ ನನ್ನ ಬಾಳಿ ಹುಳಿ ಹಿಂಡಿದ್ದು ಮಾಲಿಗಿಟ್ಟ ಆ ನಿಮ್ ಪುಣ್ಯನೇ. ನಿನಗೆ ತಲೆ ಕೆಟ್ಟು ಹೋಗಿದೆ, ಹುಚ್ಚಿಡ್ದಿದೆ. ಹುಚ್ಚು ಹೌದು, ನನಗೆ ಹುಚ್ಚಿಡ್ದಿದೆ. ನೀವೆಲ್ಲ ಸೇರಿ ನನಗೆ ಹುಚ್ಚಿಡಿಯೋ ತರ ಮಾಡಿದ್ದೀರಾ. ನಾನು ಹುಚ್ಚಿನಿ. ಈ ಹುಚ್ಚಿ ಗಂಡ ಅನಿಸ್ಕೋಬೇಡಿ. ಹೋಗಿ ಅವಳ ಹತ್ರನೇ ಹೋಗಿ. ಇಲ್ದಿದ್ರೆ ನಿಮ್ಮ ಜೀವನದಿಂದ ನಾನೇ ಶಾಶ್ವತವಾಗಿ ಹೋಗ್ತೀನಿ. ಅನು, ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟವ್ರ ಮಾತಿಗೆಲ್ಲ ಅರ್ಥ ಕಲ್ಪಿಸ್ತೀರಾ? ಅರ್ಥ ಹುಡುಕ್ತೀರಾ? ಡೈವೋರ್ಸ್ ನೋಟಿಸ್ ಯಾಕೆ ಅಂತ ಅರ್ಥ ಆಗಲ್ವಾ? ಅರ್ಥ ಇಲ್ದಿರೋ ನನ್ನ ಈ ಆವೇಶ ನಮ್ಮಿಬ್ಬರು ಬಾಳನ್ನು ಹಾಳು ಮಾಡುತ್ತೆ, ಮರಿಬೇಡ. ಅದನ್ನ ಹೇಳೋ ಹಕ್ಕು ನಿಮಗಿಲ್ಲ. ಅನು, ನಿಜವಾದ ಸಂತೋಷ ಪ್ರೀತಿಸೋದ್ರಲ್ಲಿದೆ. ಆ ಪ್ರೀತಿಗೆ ಒಂದು ಅರ್ಥ ಕೊಡೋದ್ರಲ್ಲಿದೆ. ಈ ಡೈವರ್ಸ್ ನೋಟಿಸ್ಗೆ ಸೈನ್ ಮಾಡೋದ್ರಲ್ಲಿ ಇಲ್ಲ, ತಿಳ್ಕೊ. ನಿಜವಾಗಿ ಪ್ರೀತಿ ಮಾಡೋರು ಎರಡು ತಾಳಿಗಳ ಮಧ್ಯೆ ಬದುಕಕ್ಕಾಗಲ್ಲ. ಇಷ್ಟು ದಿವಸ ಕಾದೆ, ಇವತ್ತೋ ನಾಳೆನೋ ನಿಮಗ್ ಪ್ರಜ್ಞೆ ಬರುತ್ತೆ ಅನ್ಕೊಂಡಿದ್ದೆ. ಇಲ್ಲ, ಯಾವುದೇ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇಷ್ಟು ದಿವಸ ನನ್ನ ಕೈಲಿತ್ತು. ಈಗ ಅದನ್ನ ಕಾನೂನು ಕೈಗೊಪ್ಸಿದ್ದೀನಿ. ಇನ್ಮೇಲೆ ಕೋರ್ಟ್ ಏನ್ ನಿರ್ಧಾರ ತಗೊಳ್ಳುತ್ತೋ ಹಾಗೆ ಆಗ್ಲಿ. ಇನ್ ನೀವು ಹೋಗ್ಬಹುದು. ಅನು, ಜಗದೀಶ್, ಮದುವೆ ಅನ್ನೋದು ಗಂಡು ಹೆಣ್ಣಿನ ಜೀವನದಲ್ಲಿ ಒಮ್ಮೆ ಮಾತ್ರ ಸಂಭವಿಸಬಹುದಾದ ಘಟನೆ. ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೊಂದು ಪವಿತ್ರವಾದ ಸ್ಥಾನವಿದೆ.
ಮನುಷ್ಯ ಮಾತ್ರದವನು ನಿರ್ಮಿಸಿಕೊಂಡ ಕಾನೂನು ಗಂಡ ಹೆಂಡಿನ ನಡುವಿನ ಸಂಬಂಧಕ್ಕೆ ವಿಚ್ಛೇದನವನ್ನು ನೀಡಬಹುದೇ ವಿನಃ ಶಾಶ್ವತವಾಗಿ ಈ ಪವಿತ್ರ ಬಂಧನವನ್ನು ಬಿಡಿಸುವುದರಲ್ಲಿ ಅಸಮರ್ಥವಾಗಿರುತ್ತದೆ. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ವೈಮನಸ್ಸು ಬರುವುದು ಸಹಜ. ಬದುಕಿನಲ್ಲಿ ಏನೇ ಅಪಸ್ವರಗಳಿದ್ದರೂ ತಕ್ಕಡಿಯಂತೆ ಅದನ್ನು ತೂಗಿಸಿಕೊಂಡು ಹೋಗುವುದು ಅವರ ಕರ್ತವ್ಯ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಅನುರಾಧ ಅವರೇ, ನಿಮ್ಮ ದಾಂಪತ್ಯ ಜೀವನದ ಹಿಂದಿನ ಎಲ್ಲಾ ಕೈ ಘಟನೆಗಳನ್ನು ಮರೆತು ಮತ್ತೆ ಒಂದಾಗುವುದಕ್ಕೆ ಕೊನೆ ಬಾರಿ ಯಾಕೆ ಪ್ರಯತ್ನ ಪಡಬಾರದು? ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಈಗಾಗಲೇ ಅನೇಕ ಸಾರಿ ಆ ಪ್ರಯತ್ನ ಮಾಡಿ ನಾನು ಸೋತಿದ್ದೀನಿ. ನಾವಿಬ್ರು ಮುಂದೆ ಎಂದೂ ಒಟ್ಟಿಗೆ ಸಂಸಾರ ಮಾಡೋಕೆ ಸಾಧ್ಯವೇ ಇಲ್ಲ. ಆ ತೀರ್ಮಾನಕ್ಕೆ ಬಂದ ನಂತರವೇ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದೀನಿ. ಮಿಸ್ಟರ್ ಜಗದೀಶ್, ನಿಮಗೂ ವಿಚ್ಛೇದನ ಪಡೆಯೋ ನಿರ್ಧಾರನೇ ಆಗಿದ್ರೆ? ನೋ ಸರ್, ನನ್ನ ಹೆಂಡತಿ ಅನುರಾಧ ಹೇಳೋ ಹಾಗೆ ನಾನು ಅಂಥ ಒಂದು ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ನನಗನ್ಸೋದಿಲ್ಲ. ನಮ್ಮಿಬ್ಬರಲ್ಲೂ ಭಿನ್ನಾಭಿಪ್ರಾಯ ನಿಜ. ಆದರೆ ತಾವು ಹೇಳಿದ ಹಾಗೆ ಅದನ್ನು ಸರಿಪಡಿಸಿಕೊಂಡು ಜೀವನದ ಸುಖ ಹಾದಿಯಲ್ಲಿ ಇರ್ಬೋದು ಅನ್ನೋ ನಂಬಿಕೆ ನನಗಿದೆ. ತಾವು ಒಂದು ಅವಕಾಶ ಕಲ್ಪಿಸಿಕೊಟ್ರೆ. ಆಗಿದ್ದ ಪಕ್ಷದಲ್ಲಿ ಈ ನ್ಯಾಯಾಲಯ ಖಂಡಿತ ನಿಮಗೆ ಆ ಅವಕಾಶವನ್ನು ಮಾಡಿಕೊಡುತ್ತೆ. ಅದಕ್ಕಾಗಿ ದಂಪತಿಗಳು 6 ತಿಂಗಳ ಕಾಲಾವಕಾಶ ಪಡೆದು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಸುಮಧುರ ಬಾಂಧವ್ಯ ಹೊಂದಲಿ ಎನ್ನುವುದೇ ಕಾನೂನಿನ ಆಶಯ. ಇದು ನಿನ್ ಜೀವನದಲ್ಲಿ ಸಿಕ್ಕಿರೋ ಕೊನೆ ಅವಕಾಶ. ಈ ಅವಕಾಶ ಕಳ್ಕೊಂಡ್ರೆ ಜೀವನ ಪೂರ್ತಿ ಶವವಾಗಿ ಇರ್ಬೇಕಾಗತ್ತೆ. ಈಗ್ಲೂ ನಾನೊಂದು ಶವನೇ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೇ. ಅನು, ನಾನು ಜಗದೀಶನ್ನ ಪ್ರೀತಿಸಿದ್ದು ನಿಜ, ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದು ನಿಜ. ಆದ್ರೆ ನನ್ನ ಹಣೆ ಬರಹ ನನ್ನನ್ನು ಎಲ್ಲೋ ಎಳ್ಕೊಂಡು ಹೋಯ್ತು. ಮತ್ತೆ ಜಗದೀಶನ್ ಜೀವನದಲ್ಲಿ ಪ್ರವೇಶ ಮಾಡೋ ಅವಕಾಶ ಸಿಕ್ಕಾಗ ನಿಮ್ಮಿಬ್ಬರಿಗೂ ಮದುವೆ ಆಗೋಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮುಂದೆ ಅವರೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಜಗದೀಶ್ ನನಗ್ ವಿಷಯ ಗೊತ್ತಾದ್ರೆ ನಾನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಂತ ಭಯಪಟ್ಟು ಹೇಳಕ್ಕಾಗದೆ ಒದ್ದಾಡ್ತಾ ಇದ್ರು. ಆದ್ರೆ ಈಗ ನನಗ್ ಗೊತ್ತಾಗಿದೆ, ನಿಮ್ಮಿಬ್ಬರ ಸಂಸಾರದಲ್ಲಿ ನಾನ್ ಮಧ್ಯ ಬರಬಾರ್ದು. ನಿಮ್ ಸುಖ ಸಂತೋಷಕ್ಕೆ ನಾನು ಅಡ್ಡಿಯಾಗಿರ್ಬಾರ್ದು. ನಾನು ಕೊನೆ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ನಿಮ್ಮಿಂದ ದೂರ ಹೊರಟೋಗ್ತೀನಿ. ಅನು, ಹೋಗಕ್ ಮುಂಚೆ ನಿನ್ನ ಹತ್ರ ಒಂದು ರಿಕ್ವೆಸ್ಟ್. ನಿನ್ ಗಂಡ ತುಂಬಾ ಒಳ್ಳೆಯವರು. ಅವರು ಮಾನವೀಯತೆಯ ದೃಷ್ಟಿಯಿಂದ ನನ್ನಲ್ಲಿ ಅನುಕಂಪದ ಪ್ರೀತಿ ತೋರಿಸಿದ್ರೆ ವಿನಃ ಬೇರೇನೂ ಅಲ್ಲ. ದಯವಿಟ್ಟು ಅವ್ರನ್ನ ರಿಸೀವ್ ಮಾಡ್ಕೊ ಪ್ಲೀಸ್. ಒಳಗೆ ಬನ್ನಿ.
ನಾನು. ಏನು ಮಾತಾಡ್ಬೇಡ, ಅಳ್ಬೇಡ. ನೋಡಿದ್ಯಾ, ನಾವಿಬ್ರು ಒಂದಾಗಕ್ಕೆ ಕಾನೂನು 6 ತಿಂಗಳು ಕೊಡ್ತು, ಆದ್ರೆ ನಮಗೆ 1 ತಿಂಗಳು ಬೇಕಾಗಲಿಲ್ಲ.